ಓಕೆ, ಇವತ್ತು ನಾವು ಚಾಪ್ಟರ್ ನೌನನ್ನು ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚಿದ ಫಸ್ಟ್ ಚಾಪ್ಟರ್ ಯಾವುದು? ನೌನ್. ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ನೌನ್ ಅಂದರೆ ಏನು, ಯಾವ ಟೈಪ್ಸ್ ನೌನ್ ಬರ್ತಾವೆ, ಅದರ ಏನೇನು ಯೂಸ್ ಐತಿ ಎಲ್ಲ. ಸೊ ಜಸ್ಟ್ ಇದೊಂದು ರಿವಿಷನ್ ಕ್ಲಾಸ್ ಮಾಡಿ ಮುಗಿಸ್ಬಿಡೋಣ ನಾವು. ಸೊ ಸ್ಟಾರ್ಟಿಂಗ್ ನೌನ್ ಅಂದರೆ ಏನು? ನೌನ್ ಈಸ್ ಅ ಪಾರ್ಟ್ ಆಫ್ ಸ್ಪೀಚ್ that is used to name a person, place, thing or idea. ಒಬ್ಬ ವ್ಯಕ್ತಿ ಹೆಸರಾಗ್ಬೋದು, ಒಂದು ಪ್ಲೇಸ್ ಹೆಸರು, ಒಂದು ವಸ್ತು ಹೆಸರು, ಮತ್ತೊಂದು ಐಡಿಯಾ ಹೆಸರು. ಇದೆಲ್ಲವನ್ನು ನಾವು ನೌನ್ ಮೂಲಕ ವಿವರಣೆ ಮಾಡ್ತೇವಂತ. ಓಕೆ, ಟೋಟಲ್ ನೌನ್ದಾಗ ಎಷ್ಟು ವಿಧ ಬರ್ತಾವಂದ್ರೆ 3: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಇಟ್ಟಂಥ ಹೆಸರು. ಓಕೆ, ನೇಮ್ ಆಫ್ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಆಲ್ವೇಸ್ ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರಿಂದ ನೌನ್ ಪ್ರಾಪರ್ ನೌನ್ ಸ್ಟಾರ್ಟ್ ಆಕೈತಿ. ಈ ರಾಹುಲ, ಮಹೇಶ, ಬೆಳಗಾವಿ, ಆಮೇಲೆ ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಂಡನ್, ಇದೆಲ್ಲ ಎಂಥ ವರ್ಡ್ಸ್ ಇವ? ಪ್ರಾಪರ್ ನೌನ್. ಇವು ಇಟ್ಟಂಥ ಹೆಸರು ಅಂದ್ರೆ ನಾವು ಇದು ನಾಮಕರಣ ಮಾಡೀವಿ ಈ ಹೆಸರಿಗೆ. ಈ ಹೆಸರು ಬಂದು ಅಂದ್ರೆ ಕಂಪಲ್ಸರಿ ಈ ಹೆಸರು ಕ್ಯಾಪಿಟಲ್ ಲೆಟರ್ಸ್ದಾಗ ಬರ್ತಾವೆ. ನೆಕ್ಸ್ಟ್ ಬರೋದು ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಮೊದಲಿಂದ ಬಂದಂಥ ಹೆಸರು ಕಾಮನ್ ಆಗಿ. ಎಂಥವೀಗವ? ನೇಮ್ ಆಫ್ ಕ್ಲಾಸ್ ಆಫ್ ಪರ್ಸನ್ಸ್ ಆರ್ ಪ್ಲೇಸ್ ಆರ್ ಥಿಂಗ್. ನೋಡಿ, ಈಗ ಬಾಯ್, ಗರ್ಲ್, ಫೋನ್. ಬಾಯ್ ಬಂದು ಅನ್ಕೋ, ಅದರಾಗ ಪರ್ಟಿಕ್ಯುಲರಾಗಿ ನಾವು ಬಂದು ಈಗ ರಮೇಶ, ಮಹೇಶ, ರಾಹುಲ. ಗರ್ಲ್, ಫೋನ್ದಾಗ ಸ್ಯಾಮ್ಸಂಗ್, ನೋಕಿಯಾ ಇವೆಲ್ಲ ಬರ್ತಾವೆ. ನ್ಯೂಸ್ ಪೇಪರ್ದಾಗ ದ ಹಿಂದೂ, ಏನೇನು ಒಂದು ಲೈಕ್ ಬ್ಯಾಂಕ್ದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ. ಪ್ಲೇಸ್ದಾಗ ಊರ ಹೆಸರು. ಸೊ ಕಾಮನ್ ನೌನ್ ಅಂದ್ರೆ ಕಾಮನ್ ಪರ್ಟಿಕ್ಯುಲರ್ ಪ್ರಾಪರ್ ನೌನ್ ಗೊತ್ತಿಲ್ಲ ಅನ್ಕೋ, ನಾವಾಗಿ ಕಾಮನ್ ಯೂಸ್ ಮಾಡೋದು ನಾವು. ಈಗ ರಾಹುಲ್ ಹೋದ ಕ್ರಿಕೆಟ್ ಆಡೋಕೆ, ಅವನ ಹೆಸರು ಗೊತ್ತಿಲ್ಲ ಅಂದರೆ ದ ಬಾಯ್ ವೆಂಟ್ ಟು ಪ್ಲೇ ಕ್ರಿಕೆಟ್, ಹಿಂಗಂದ್ರೂ ಒಂದು. ಓಕೆ, ಸೊ ಇದು ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಕಲೆಕ್ಟಿವ್ ನೌನ್ ಅಂದ್ರೆ ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಪರ್ಸನ್, ಎನಿಮಲ್ಸ್ ಆಫ್ ಥಿಂಗ್ಸ್. ಒಂದು ಗ್ರೂಪ್ ಏನೈತಿಲ್ಲ, ಆ ಒಂದು ಗ್ರೂಪಿಗೆ ನಾವು ಒಂದು ಹೆಸರು ಕೊಡೋದು ನಾವು, ಅದಕ್ಕಂತೂ ನಾವು ಕಲೆಕ್ಟಿವ್ ನೌನ್ ಅಂತ. ಈಗ ಕಾಮನ್ ನೌನ್ದ ಒಂದು ಗ್ರೂಪ್ ಆಯ್ತು ಅನ್ಕೋ, ಅದಕ್ಕೊಂದು ಹೆಸರು ಕೊಡ್ಬೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೂಡಿ ಒಂದು ಕ್ಲಾಸ್ನಾಗ ಇದೆ ಅನ್ಕೋ, ಅದಕ್ಕೆ ನಾವು ಕ್ಲಾಸ್ ಅಂತ ಹೆಸರು ಕೊಡ್ತೇವೆ ನಾವು. ಓಕೆ, ಇದರ ಎಕ್ಸಾಂಪಲ್ ಏನೀಗ ಇಲ್ಲಿ ಕೊಟ್ಟಾರ ನೋಡಿ, ಮಸ್ತಾಗಿ ಅವ್ರು. ಪ್ರಾಪರ್ ನೌನ್ ಅಂದರೆ ಏನು? ಇಟ್ಟಂಥ ಹೆಸರು. ನವೀನ, ಪ್ರಿಯಾ, ವಿರಾಟ್ ಕೊಹ್ಲಿ, ಧೋನಿ, ಸಚಿನ ಎಲ್ಲ ಏನಿವ ಇಟ್ಟಂಥ ಹೆಸರು. ಸೊ ವಿರಾಟ್, ಧೋನಿ, ಸಚಿನ್ ಎಲ್ಲ ಏನಿವ್ರು? ಇಲ್ಲ ಪ್ಲೇಯರ್ ಇವರು. ನಾವು ಇವರನ್ನು ಆ್ಯಸ್ ಅ ಪ್ಲೇಯರ್ ಆಗಿ ಡಿಸ್ಕ್ರೈಬ್ ಮಾಡ್ಬೋದು. ಪ್ಲೇಯರ್ ಅನ್ನೋ ವರ್ಡಿನಿಂದ ಕಾಮನ್ ವರ್ಡ್ ಇದು. ಓಕೆ, ಪ್ಲೇಯರ್ ಅಂತ ಯೂಸ್ ಮಾಡೋಕ್ಕೂ ಇವರೆಲ್ಲ ಬರ್ತಾರೆ ಅದ್ರಾಗ. ಅದು ಇವರೆಲ್ಲ ಪ್ಲೇಯರ್ಸ್ ಕೂಡಿದ್ರು ಅನ್ನೋಕ್ಕೂ ಅದಕ್ಕೊಂದು ಟೀಮ್ ಅಂತಾರೆ. ಸೊ ಸಿಂಪಲ್ ಹಂಗೆ ನವೀನ, ಪ್ರಿಯಾ, ಮಹೇಶ್, ರಾಹುಲ್ ಇದು ಎಲ್ಲ ಏನಿವ್ರ ಸ್ಟೂಡೆಂಟ್ಸ್ ಇರು. ಈ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಕಡೆ ಇದ್ರೆ ಅನ್ಕೋ, ಅದಕ್ಕೆ ನಾವು ಕ್ಲಾಸ್ ಅಂತ ಕರೀತೀವಿ. ಸೊ ಇಷ್ಟು ಈಸಿ. ಪ್ರಾಪರ್ ನೌನ್ ಅಂದ್ರೆ ಇಟ್ಟಂಥ ಹೆಸರು. ಕಾಮನ್ ನೌನ್ ಅಂದ್ರೇನ ಮೊದಲಿಂದ ಬಂದಂಥ ಹೆಸರು. ಪ್ರಾಪರ್ ಎಕ್ಸಾಕ್ಟ್ ಗೊತ್ತಿಲ್ಲ ಕಾಮನ್ ನೌನ್ ಮೂಲಕ ಅದನ್ನು ವರ್ಣನೆ ಮಾಡ್ಬೋದು. ನೆಕ್ಸ್ಟ್ ಬರೋದು ಕಲೆಕ್ಟಿವ್ ನೌನ. ಕಲೆಕ್ಟಿವ್ ನೌನ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್, ಥಿಂಗ್ಸ್, ಅದಕ್ಕೆ ನಾವು ಅಂತೇವೆ ಕಲೆಕ್ಟಿವ್ ನೌನ್. ಇನ್ನು ಮುಂದೆ ಮತ್ತು ರೂಲ್ಸ್ ಬರ್ತಾವೆ. ಕಲೆಕ್ಟಿವ್ ನೌನ ಸಿಂಗ್ಯುಲರ್ ಆಗ್ಬೋದು, ಪ್ಲೂರಲ್ ಆಗ್ಬೋದು. ಪ್ರಾಪರ್ ನೌನ್ ಯಾವತ್ತು ಅನ್ಕೌಂಟೇಬಲ್ ನೌನ್ ಆಕೈತಿ. ಕಾಮನ್ ನೌನ್ ಏನೈತಿಲ್ಲ, ಇದು ಕೌಂಟೇಬಲ್ ನೌನ್. ಸೊ ಕೌಂಟೇಬಲ್ ನೌನ್ ಅಂದರೆ ಏನು? ಕೌಂಟೇಬಲ್ ನೌನ್ ಮುಂದೆ ನಾವು ಎಸ್ ಮತ್ತು ಎಸ್ ಹಚ್ಬೋದು. ಅಂದ್ರೆ ಇದನ್ನು ನಾವು ಸಿಂಗ್ಯುಲರ್ ಪ್ಲೂರಲ್ ಮಾಡ್ಬೋದು. ಆದರೆ ಅನ್ಕೌಂಟೇಬಲ್ ನೌನ್ ಮುಂದೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅನ್ಕೌಂಟೇಬಲ್ ನೌನ ಸಿಂಗ್ಯುಲರ್ ವರ್ಬ್ ಅಷ್ಟೇ ತೊಗೋತದೆ. ಕೌಂಟೇಬಲ್ ನೌನ ಸಿಂಗ್ಯುಲರ್ ಆ್ಯಸ್ ವೆಲ್ ಆಸ್ ಪ್ಲೂರಲ್ ವರ್ಬ್ ತೊಗೋತದೆ. ಇದು ಬೋತ್ ತೊಗೋತದೆ, ಸಿಂಗ್ಯುಲರ್ ತೊಗೋತದೆ, ಪ್ಲೂರಲ್ ತೊಗೋತದೆ. ಸೊ ಮತ್ತು ನೆಕ್ಸ್ಟ್ ಬರೋದು ಈಗ ಅಬ್ಸ್ಟ್ರ್ಯಾಕ್ಟ್ ನೌನ್. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದ್ರೆ ಇವೆಂಥ ನೌನ್ ಅಂದ್ರೆ ಇವು ನಾನು ನೋಡೋಕ್ಕಾಗಂಗಿಲ್ಲ, ಟಚ್ ಮಾಡೋಕ್ಕಾಗಿಲ್ಲ, ಬಟ್ ಇವು ಎಕ್ಸಿಸ್ಟೆನ್ಸ್ನಾಗ ಇರ್ತಾವಂತ. ಇಟ್ ರೆಫರ್ಸ್ ಟು ಆನ್ ಐಡಿಯಾ, ಕ್ವಾಲಿಟಿ, ಸ್ಟೇಟ್ ಆರ್ ಎಮೋಷನ್. ಇಟ್ ಹ್ಯಾಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕಾಂಟ್ ಬಿ ಟಚ್ಡ್. ಇಟ್ ಕ್ಯಾನ್ ಓನ್ಲಿ ಬಿ ಫೆಲ್ಟ್. ಪೇಷನ್ಸ್, ಲವ್, ಆ್ಯಂಗರ್, ಕೈಂಡ್ನೆಸ್, ಹೇಟ್ರೇಡ್, ಗಾಡ್ನೆಸ್, ಫ್ರೀಡಮ್, ಬ್ಯೂಟಿ, ಕರೇಜ್. ಇವೆಲ್ಲ ಎಂಥ ನೌನ್ ಅಂದರೆ ಅಬ್ಸ್ಟ್ರ್ಯಾಕ್ಟ್ ನೌನ್. ನೋಡೋಕ್ಕಾಗಿಲ್ಲ, ಟಚ್ ಮಾಡೋಕ್ಕೂ ಆಗಿಲ್ಲ, ಬಟ್ ಇವನ್ನ ನಾವು ಫೀಲ್ ಅಷ್ಟೇ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಈ ನೌನ ಇವತ್ತು ಅನ್ಕೌಂಟಬಲ್ ಇರ್ತಾವೆ. ಸೊ ಅನ್ಕೌಂಟೇಬಲ್ ಮುಂದೆ ನಾವು ಸಿಂಗ್ಯುಲರ್ ವರ್ಬ್ ಅಷ್ಟೇ ಹಚ್ತೇವೆ.
ಇವನ್ನ ಸಿಂಗ್ಯುಲರ್ ಪ್ಲೂರಲ್ ಮಾಡೋಕೆ ಹೋಗಂಗಿಲ್ಲ. ಆಯಿತಾ? ನೆಕ್ಸ್ಟ್ ಬರೋದೇನು ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಒಂದು ಈ ಮಟೀರಿಯಲ್ದಿಂದ ನಾವು ಇನ್ನೊಂದು ಮಟೀರಿಯಲ್ ಮಾಡ್ಬೋದು. ಸೊ ಬೇಸಿಕ್ ಅಂದ್ರೆ ಮಟೀರಿಯಲ್ ನೌನ್ ಅಂದರೆ ಈ ವಸ್ತುವಿಂದ ನಾವು ಬೇರೆ ವಸ್ತು ಮಾಡ್ಬೋದು. ಲೈಕ್ ಇಟ್ ರೆಫರ್ಸ್ ಟು ಅ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್ ಫ್ರಮ್ ವಿಚ್ ದ ಥಿಂಗ್ಸ್ ಆರ್ ಮೇಡ್. ನೋಡಿ, ಈಗ ಗೋಲ್ಡಿಂದ ನಾವು ಗೋಲ್ಡ್ ಚೈನ, ಗೋಲ್ಡ್ ರಿಂಗ ಮಾಡ್ಬೋದು. ಗೋಲ್ಡ್ ಅಂದರೆ ಏನಿದೆ, ಮಟೀರಿಯಲ್ ನೌನ್ ಆಯ್ತಿದೆ. ಸಿಲ್ವರಿಂದ ಸಿಲ್ವರ್ ಚೈನ್ ಎಲ್ಲ ಮಾಡ್ಬೋದು. ಪ್ಲಾಸ್ಟಿಕ್ಕಿಂದ ಬಕೆಟ ಅದು ಇದೆಲ್ಲ ಮಾಡ್ಬೋದು. ನಾವು ವಾಟರಿಂದ ಐಸ್ ಎಲ್ಲ ಮಾಡ್ಬೋದು. ಹುಡ್ಡಿಂದ ಟೇಬಲ್ ಮಾಡ್ಬೋದು. ಸೊ ಮಟೀರಿಯಲ್ ನೌನ್ ಅಂದರೆ ಈ ಒಂದು ಮಟೀರಿಯಲಿಂದ ಬೇರೆ ಬೇರೆ ಮಟೀರಿಯಲ್ ಮಾಡಿ ಮಾರ್ಕೆಟಿಗೆ ಸೆಲ್ ಮಾಡ್ಬೋದು. ಸೊ ಇವು ಕೂಡ ಅನ್ಕೌಂಟಬಲ್ ಇರ್ತಾವೆ. ಅನ್ಕೌಂಟಬಲ್ ಅಂದರೆ ಇವು ಮುಂದೆ ಸಿಂಗ್ಯುಲರ್ ವರ್ಬನ್ನು ತೊಗೋತಾವೆ. ಕ್ಲಿಯರಾ? ನೆಕ್ಸ್ಟ್ ಬರೋದು ನಾವು ಆಲ್ರೆಡಿ ನೋಡಿದ್ವಲ್ಲ, ಏನು ನೋಡಿದ್ವಿ ನಾವು? ಪ್ರಾಪರ್ ನೌನ, ಕಾಮನ್ ನೌನ, ಅಬ್ಸ್ಟ್ರಾಕ್ಟ್ ನೌನ, ಮಟೀರಿಯಲ್ ನೌನ ಮತ್ತು ಕಲೆಕ್ಟಿವ್ ನೌನ್ ನೋಡಿದ್ವು. ನೆಕ್ಸ್ಟ್ ಬರೋದು ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್ ಅಂದರೆ ಇದ್ರ ಮುಂದೆ ನಾವು ಈ ನೌನ್ ಅನ್ನು ಪ್ಲೂರಲ್ ಆಗ್ಬೋದು, ಸಿಂಗ್ಯುಲರ್ ಆಗ್ಬೋದು. ಸೊ ನಾವು ಎಸ್ ಹಚ್ಬೋದು, ಎಸ್ ಹಚ್ಚದೇ ಇರ್ಬೋದು. ಅನ್ಕೌಂಟೇಬಲ್ ನೌನ್ನಾಗ ನಾವು ಆ ನೌನ್ನ ಎಸ್ ಅಂದರೆ ಪ್ಲೂರಲ್ ಮಾಡೋಕೆ ಆಗಂಗಿಲ್ಲ. ಮತ್ತು ಅನ್ಕೌಂಟೇಬಲ್ ನೌನ ಕಂಪಲ್ಸರಿ ಸಿಂಗ್ಯುಲರ್ ವರ್ಬ್ ತೊಗೋತದ. ಕೌಂಟೇಬಲ್ ಸಿಂಗ್ಯುಲರ್ ನೌನ್ ಐತಿ, ಸಿಂಗ್ಯುಲರ್ ವರ್ಬ. ಪ್ಲೂರಲ್ ನೌನ್ ಐತಿ, ಪ್ಲೂರಲ್ ನೌನ್ ತೊಗೋತದ. ಯಾವುದು? ಕೌಂಟೇಬಲ್ ನೌನ್. ನೋಡ, ಈಗ that can be counted, it can be made singular and plural. ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು. ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಬೈ ಅ ಬುಕ್, ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಬೈ ಬುಕ್ಸ್. ಈ ರೀತಿಯನ್ನು ಬರ್ಬೋದಲ್ಲ. ಟೀಚರ್, ಬಾಟಲ್, ಕಾಯಿನ್, ಟೇಬಲ್ಸ್, ಚೇರ್ಸ್, ಮೆನ್, ಆ್ಯಪಲ್ಸ್. ಕ್ಲಿಯರಾ? ಅನ್ಕೌಂಟಬಲ್ ನೌನ್ ಏನ? ದಟ್ ಕಾಂಟ್ ಬಿ ಕೌಂಟೆಡ್. It can't be made singular and plural. Example: water, time, money, coffee, sugar, information, luggage, furniture, milk, patience, anger. ಇದ್ರ ಮುಂದೆ ಇವತ್ತು ಎಸ್ ಬರೋಂಗಿಲ್ಲ ಅಂದರೆ ಇವ ಪ್ಲೂರಲ್ ಮಾಡೋಕ್ಕಾಗಂಗಿಲ್ಲ. ಮತ್ತು ಇದ್ರ ಮುಂದೆ ಕಂಪಲ್ಸರಿ ಸಿಂಗ್ಯುಲರ್ ವರ್ಬ ಬರಬೇಕು. ವಾಟರ್ಸ್ ಆಗಂಗಿಲ್ಲ, ವಾಟರ್ ಆರ್ ಆಗಂಗಿಲ್ಲ. ಲಗೇಜ್ ಆರ್ ಆಗಂಗಿಲ್ಲ, ಲಗೇಜ್ ಈಸ್ ಆಗತ್ತೆ. ಫರ್ನಿಚರ್ಸ್ ಆಗಂಗಿಲ್ಲ, ಫರ್ನಿಚರ್ ಆಗುತ್ತೆ. ಫರ್ನಿಚರ್ ಈಸ್ ಆಗುತ್ತೆ ಇವತ್ತು. ಓಕೆ, ಮುಂದೆ ಬರೋದು ಇದು ಏನಿದೆ, ಲಿಟಲ್ನ ಮತ್ತು ಮಚ್ ನಾವೇನು ಯೂಸ್ ಮಾಡ್ತೇವೆ? ಅನ್ಕೌಂಟೇಬಲ್ ನೌನಿಗೆ ನಾವು ಯೂಸ್ ಮಾಡ್ತೇವೆ. ಲಿಟಲ್ ಮಿಲ್ಕ್, ಕ್ಯಾನ್ ಯು ಗಿವ್ ಮಿ ಲಿಟಲ್ ಮಿಲ್ಕ್? ಮಚ್ ಮನಿ. ಆದ್ರೆ ಫ್ಯೂ ಮತ್ತು ಮೆನಿ ಏನಿತ್ತಲ್ಲ, ಇದಕ್ಕೆ ನಾವು ಕೌಂಟೇಬಲ್ ನೌನಿಗೆ ಯೂಸ್ ಮಾಡ್ತೇವೆ. ನಾವು ಫ್ಯೂ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್, ಸ್ವಲ್ಪ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಅದಾರ. ಓಕೆ, ನೆಕ್ಸ್ಟ್ ಮತ್ತು ನಂಬರ್ಸ್ ಕೂಡ ನಾವು ಫ್ಯೂ ಮತ್ತು ಮೆನಿನ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಯ್ತು ಅಂತ ಇದೆ. ಫ್ಯೂ ಮತ್ತು ಮನಿ, ಲಿಟಲ್ ಮತ್ತು ಮಚ್ ಎಕ್ಸಾಂಪಲ್ ಮುಂದೆ ಕೊಟ್ಟಾರವರು. ಐ ಡೋಂಟ್ ಹ್ಯಾವ್ ಟೈಮ್ ಏನಿದೆ ಅನ್ಕೌಂಟೇಬಲ್. ಸೊ ಟೈಮ್ ಅನ್ಕೌಂಟೇಬಲ್ ಅಂದರೆ ಇದ್ರ ಬಾಜುಗೆ ನಾವು ಮಚ್ ಹಚ್ಚಬೇಕು. ಸೊ ಇದು ಕರೆಕ್ಟ್ ಐತಿ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಡೂ ದ ವರ್ಕ್. ಹೌ ಮೆನಿ ಟೈಮ್ಸ್, ಇದೊಂದು ಸ್ವಲ್ಪ ನಂಗೆ ಕನ್ಫ್ಯೂಸ್ ಐತಿ, ಇದನ್ನು ಬಿಡು. ಕ್ಲಿಯರ್ ಆಯಿತಾ? ಮತ್ತು ನಮ್ಮನ್ನು ಎಕ್ಸಾಂಪಲ್ ತಾವು. ಓಕೆ, ಎಕ್ಸಾಂಪಲ್ ತಾವೇ ನೋಡಿಲ್ಲ. ಈ ಹ್ಯಾಡ್ ಸ್ಪೆಂಟ್ ಲಿಟಲ್ ಮನಿ ಹಿ ಹ್ಯಾಡ್. ಬಂತು ನೋಡಿ ಇಲ್ಲಿ. ಲಿಟಲ್, ಲಿಟಲ್ ಅಂದ್ರೆ ಸ್ವಲ್ಪ 0.1%. ಲಿಟಲ್ ಅಂದರೆ ನೆಗೆಟಿವ್. ಲಿಟಲ್ ಅಂದರೆ ಇದ್ದಿದ್ದಿಲ್ಲ. ಸೊ ಈ ಹ್ಯಾಡ್ ಸ್ಪೆಂಟ್ ದ ಲಿಟಲ್ ಮನಿ ಅನ್ಕೌಂಟೇಬಲ್ ನೌನ್. ಅದ್ರ ಬಾಜುಕ್ಕೆ ನಾವೇನು ಮಾಡಿದ್ದೀವಿ? ಲಿಟಲ್ ಹಚ್ಚಿದ್ದೀವಿ. ಓಕೆ, ಇದ್ದಿದ್ದು ಮನಿ ಎಲ್ಲ ಏನು ಮಾಡಿದೆ? ಸ್ಪೆಂಡ್ ಮಾಡಿದಂತ. ನೆಕ್ಸ್ಟ್, ಈ ಹ್ಯಾಡ್ ಸ್ಪೆಂಟ್ ದ ಫ್ಯೂ ರುಪೀಸ್ ಈ ಹ್ಯಾಡ್. ಅವನ ಕಡೆ ಎಷ್ಟು ಸ್ವಲ್ಪ ರುಪೀಸ್ ಇದ್ದಿಲ್ಲ, ಅವನೆಲ್ಲ ಸ್ಪೆಂಡ್ ಮಾಡಿದಂತ. ನಾವಿಲ್ಲಿ ಕರೆನ್ಸಿ ಈ ಮನಿ ಏನ ಅನ್ಕೌಂಟೇಬಲ್, ಮತ್ತು ರುಪೀಸ್ ಅನ್ಕೌಂಟೇಬಲ್ ಅಲ್ಲ ಅನ್ಬೋದು ನೀವು. ಸೊ ಮನಿ ಅನ್ಕೌಂಟೇಬಲ್. ಮನಿದೇನು ಕರೆನ್ಸಿ ಅದಲ್ಲ, ಡಾಲರ್ಸ್, ದಿನಾರ್ಸ್, ರುಪೀಸ್ ಇವೆಲ್ಲ ಕೌಂಟೇಬಲ್ಲು. ಸೊ ನಾವಿಲ್ಲಿ ಇದ್ರ ಮುಂದೆ ಎಸ್ ಹಚ್ಬೋದು. ಫ್ಯೂ ರುಪೀಸ್ ಈ ಹ್ಯಾಡ್ ಸ್ಪೆಂಡ್ ದ ಫ್ಯೂ ರುಪೀಸ್ ಈ ಹ್ಯಾಡ್. ಅವ್ನ ಕಡೆ ಏನು ಸ್ವಲ್ಪ ಅಮೌಂಟ್ ಇದ್ದಿಲ್ಲ, ಎಲ್ಲ ಸ್ಪೆಂಡ್ ಮಾಡಿಬಿಟ್ಟಂತವ್. ಆಯಿತಾ? ನೆಕ್ಸ್ಟ್ ಬರೋದು ಐಡೆಂಟಿಫೈ ಅ ಪ್ರೌನ್. ನೌನ್ ಎಲ್ಲಿ ಬರ್ತೈತಿ ಅಂದ್ರೆ ನೋಡಿ, ಈಗ ಸಬ್ಜೆಕ್ಟ್ ಇತ್ತು ಅನ್ಕೋ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋಕೆ ನೌನ್ ಬರ್ತೈತಿ. ಆಬ್ಜೆಕ್ಟ್ ಇತ್ತು ಅನ್ಕೋ, ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋಕೆ ನೌನ್ ಬರ್ತೈತಿ. ಜರುಂಡಾಗಿ ಕೂಡ ನೌನ್ ಬರ್ತೈತಿ.
ಪ್ರಿಪೋಸಿಷನ್ ಮುಂದೆ ನೌನ್ ಬರ್ತೈತಿ, ಮತ್ತೊಂದು ಇರ್ತೈತಿ ಇನ್ಫನೈಟ್. ಒಂದೇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಏನಂದ್ರೆ ನೋಡಲ್ಲಿ, ರಾಮ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ರಾಮ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಅಂದ್ರೆ ರಾಮು ನೌನ್ ಐತಿ, ವರ್ಬ, ಇದು ಅಡ್ಜೆಕ್ಟಿವ, ಇದು ನೌನ. ಈ ನೌನ ಮತ್ತು ಇದನ್ನು ಡಿಸ್ಕ್ರೈಬ್ ಮಾಡತೈತಿ. ರಾಮ್ ಒಬ್ಬ ಹುಡುಗ ಅದಾನಂತ. ಎಂಥ ಹುಡುಗ? ಇಂಟೆಲಿಜೆಂಟ್ ಹುಡುಗ. ಸೊ ಸಬ್ಜೆಕ್ಟ್ ಬಗ್ಗೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡತೈತಿ ಅಂದ್ರೆ ಇದು ಕೂಡ ಒಂದು ನೌನ್. ಸೊ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಯ್ತು ಇದು. ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದ್ರೇನು? ಈ ಕಾಲ್ಡ್ ದ ಮ್ಯಾನ್ ಅ ಲಯರ್. ಈ ಕಾಲ್ಡ್ ದ ಮ್ಯಾನ್, ಆ ಮ್ಯಾನನ್ನು ಕರಿತಾನಂತ ಏನಂತ? ಸುಳ್ಳುಗಾರ ಅಂತ. ಸೊ ಮ್ಯಾನನ್ನು ಇಲ್ಲಿ ಒಂದು ಕಾಂಪ್ಲಿಮೆಂಟ್ ಮಾಡ್ತೈತಿ. ಇದೊಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ನೆಕ್ಸ್ಟ್, ಐ ಗೇವ್ ಪ್ರಿಯಾ ಅ ರಿಂಗ್. ಪ್ರಿಯಾಗೆ ನಾ ಒಂದು ರಿಂಗ್ ಕೊಟ್ಟೆ. ಆಬ್ಜೆಕ್ಟ್ ಒಂದು ಕಾಂಪ್ಲಿಮೆಂಟ್ ಮಾಡತೈತಿ. ಸೊ ಅ ರಿಂಗ್ ಏನಿದೆ? ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಏನು? ಆಫ್ಟರ್ ಪ್ರಿಪೋಸಿಷನ್ ಕೂಡ ನೌನ್ ಬರುತ್ತೆ. ಈಸ್ ಫೌಂಡ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಮುಂದೆ ಅಂದ್ರೆ ಮುಂದೆ ಕೂಡ ನೌನ್ ಬರಬೇಕು. ಪೇಂಟಿಂಗ್, ಪೇಂಟ್, ಪೇಂಟೆಡ್. ಪೇಂಟ್ ಅನ್ನೋದೇನು ಒಂದು ವರ್ಬ್. ಅದಕ್ಕೆ ನಾವು ING ಹಚ್ಚಿ ಇಲ್ಲಿ ಜೆರುಂಡಾಗಿ ಮಾಡಿದ್ದೇವೆ. ಸೊ ಇದಾಯ್ತಾ? ಇನ್ನೊಂದೇನ, ನಾವು ವರ್ಬ್ಗೆ ING ಹಚ್ಚಿ ಕೂಡ ಜೆರುಂಡ ಮಾಡಿ ಅದನ್ನು ಸಬ್ಜೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಸ್ವಿಮ್ಮಿಂಗ್ ಈಸ್ ಅ ಗುಡ್ ಎಕ್ಸಸೈಸ್. ಸ್ವಿಮ್ ಅಂದ್ರೆ ಏನು? ವರ್ಬ್. ಸ್ವಿಮ್ಮಿಂಗ್ ಅಂದ್ರೆ ಏನು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಆದರೆ ನಾವಿಲ್ಲಿ ಇದನ್ನು ಆ್ಯಸ್ ಅ ಜೆರುಂಡಾಗಿ ವರ್ಕ್ ಮಾಡತ್ತೇವೆ. ಸೊ ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಇನ್ಫನೈಟ್ ಸ್ವಲ್ಪ ಡೌಟ್ ಐತಿ, ಬಿಡಿದನು ಇವೆಲ್ಲ ಗೊತ್ತಾಯ್ತಾ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋಕೆ ನಾವು ಇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತೀವಿ. ಆಬ್ಜೆಕ್ಟ್ ಡಿಸ್ಕ್ರೈಬ್ ಮಾಡ್ತಂದ್ರೆ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಯ್ತಾ? ಇದು ಸೇಮ್ ಹಂಗೆ. ಪ್ರಿಪೋಸಿಷನ್ ನೆಕ್ಸ್ಟ್ ಕೂಡ ಒಂದು ವರ್ಬ್ ನೌನ್ ಬರ್ತದೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋಕೆ ಒಂದು ನೌನ್ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋಕೆ ಒಂದು ನೌನ್ ಯೂಸ್ ಮಾಡ್ತೀವಿ. ಸ್ವಿಮ್ಮಿಂಗ್, ಇದು ಜೆರುಂಡ, ಇದು ನೌನ್ ಆಗ್ತದೆ. ಇಲ್ಲಿ ಸ್ವಲ್ಪ ಟಫ್ ಐತಿ, ನೋಡ್ಕೊಂಡು ಮಾಡಬೇಕು. ಅಂದ್ರೆ ನೌನ್ಸ್ ಆ್ಯಂಡ್ ನಂಬರ್ಸ್, ಯೂಸ್ ಆಫ್ ಡಜನ್ಸ್, ಮಿಲಿಯನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, ಇಯರ್ಸ್. ದ ಅಬೋವ್ ಆ್ಯಕ್ಟ್ ಆ್ಯಸ್ ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಒಂದೊಂದು ಸಲ ಅಡ್ಜೆಕ್ಟಿವ್ ಆ್ಯಕ್ಟ್ ಆಗ್ತಾವಂತ, ಒಂದೊಂದು ಸಲ ನೌನಾಗೆ ಆ್ಯಕ್ಟ್ ಆಗ್ತಾವಂತ. ಹೆಂಗೆ ನೋಡೋಣ ನಾವೀಗ. ಮತ್ತು ಇನ್ನೊಂದೇನ, ಓನ್ಲಿ ನೌನ, ಪ್ರೊನೌನ, ವರ್ಬ ಇವಷ್ಟು ಸಿಂಗ್ಯುಲರ ಪ್ಲೂರಲ್ ಆಗ್ತಾವೆ. ಅಡ್ಜೆಕ್ಟಿವ ಇವೆಲ್ಲ ಆಗಂಗಿಲ್ಲ. ನೋಡೀಗ ಇದು ಬಿಡಿ, ಈಗ ಅರ್ಥ ಮಾಡ್ಕೊ ಹೆಂಗೆ ಗೊತ್ತೈತಿ. ಈಗ ನೌನ್ ಕೊಟ್ಟು ಅನ್ಕೋ, ನಾನು ನೌನನ್ನು ಸಿಂಗ್ಯುಲರ್ ಪ್ಲೂರಲ್ ಮಾಡ್ಬೋದು. ಅದು ಆಬ್ಜೆಕ್ಟ್ ಕೊಟ್ಟು ಅನ್ಕೋ, ಆಬ್ಜೆಕ್ಟ್ಗೆ ನಾವು ಸಿಂಗ್ಯುಲರ್ ಪ್ಲೂರಲ್ ಮಾಡೋಕ್ಕಾಗಂಗಿಲ್ಲ. ಇನ್ನೊಂದೇನ, ಮತ್ತು ಈಗ ಒಂದು ಆಬ್ಜೆಕ್ಟ್ ಕೊಟ್ಟಾನ ಅನ್ಕೋ, ಅದ್ರ ಮುಂದೆ ನೌನ್ ಐತಿ ಅನ್ಕೋ, ಅವಾಗ ಕರೆಕ್ಟಲ್ಲ ಅದ. ನೌನನ್ನು ಡಿಸ್ಕ್ರೈಬ್ ಮಾಡೋದೇನೋ ಅಡ್ಜೆಕ್ಟಿವ್, ಇದು ಕರೆಕ್ಟ್ ಐತಿ. ಆದರೆ ಅವ್ನು ನೌನ್ ಕೊಟ್ಟಾನು, ಮುಂದೆ ಏನೂ ಕೊಟ್ಟಿಲ್ಲ ಅಂದರೆ ಅದು ನೌನಾಗಿರ್ತೈತೆ. ಅದು ಅರ್ಥ ಮಾಡ್ಕೋ. ಎಕ್ಸಾಂಪಲ್ ಕೊಡ್ತಾನೆ ಇಲ್ಲಿ ನೋಡಿಲ್ಲ. ಶಿ ಈಸ್ 6 years old. ಇಲ್ಲಿ ಓಲ್ಡ್ ಏನೈತಿಲ್ಲ, ಇದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ಇದ್ರ ಬಾಜುಕ್ ನಮಗೆ ನೌನ್ ಬೇಕು. ಸೊ 6 years ಏನೈತಿಲ್ಲ, ಇದು ನೌನ್. ಇದು ಸೊ ನಾವು ಮುಂದೆ ಇದು ಇಂಥ ಬಂದು ಅನ್ಕೋ ಲಕ್ಷಣ ಕೊಡ್ಬೇಕು. ನಾವು ನೌನ್ ಎಲ್ಲ ಐತಿ ಏನಿಲ್ಲ ನೋಡ್ಬೇಕು ನಾವು. ಸೊ ಇಲ್ಲಿ ಇದೇ ನೌನಾಗಿ ವರ್ಕ್ ಆಗತ್ತದ. ಇದ್ರ ಮುಂದೆ ಅಡ್ಜೆಕ್ಟಿವ್ ಐತಿ. ಸೊ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡೋದೇನು? ನೌನನ್ನು. ಸೊ ನೌನ್ ಯಾವತ್ತು ಪ್ಲೂರಲ್ಲು ಎರಡೂ ಇರ್ಬೋದು. ಸೊ 6 years ಇದಕ್ಕೆ ಕರೆಕ್ಟ್ ಐತಿ. ಯಾಕಂದರೆ 6 ಮುಂದೆ ನಾವು ಅ ಬುಕ್ 2 books ಅಷ್ಟಲ್ಲ, ಹಂಗೆ 6 years ಇದು ಕರೆಕ್ಟ್ ಐತಿ. ಆಯಿತಾ? ಮುಂದೆ ನೋಡಿಲ್ಲ, ಶಿ ಈಸ್ ಅ 6 years old ಗರ್ಲ್. ಇಲ್ಲಿ ನೌನ್ ಬಂದೈತಿ ಅಂದ್ರೆ ಇದು ಆಬ್ವಿಯಸ್ಲಿ ಇದು ಅಡ್ಜೆಕ್ಟಿವ್ ಐತಿ. ಯಾಕಂದರೆ ಇಲ್ಲಿ ಐತಿಲ್ಲ, ಇಲ್ಲಿ ನೌನ್ ನಡಕ್ಕೆ ಏನೈತಿ? ಅಡ್ಜೆಕ್ಟಿವ್ ಐತಿ. ಅಡ್ಜೆಕ್ಟಿವ್ ಯಾವತ್ತು ಸಿಂಗ್ಯುಲರ್ ಆಗೇ ಇರಬೇಕು. ಸೊ 6 year ಇದಕ್ಕೆ ಕರೆಕ್ಟ್ ಐತಿ. ನಾನು ಹೆಂಗೆ ಏನಿದ್ದೀನಿ, ಸಬ್ಜೆಕ್ಟ್ ನೋಡಿ, ನೌನ, ಪ್ರೊನೌನ ಮತ್ತು ವರ್ಬ ಇವಷ್ಟೇ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಆಗ್ಬೋದು. ಅಡ್ಜೆಕ್ಟಿವ್ ಆಗಂಗಿಲ್ಲ. ಸೊ ಬಾಜುಕ ನೌನ್ ಐತಿ, ನಡಕಿನೇನು ಅಡ್ಜೆಕ್ಟಿವ್ ಯಾವತ್ತು ಸಿಂಗ್ಯುಲರ್ ಇರಬೇಕು. 6 year ಸಿಂಗ್ಯುಲರ್ ಐತಿ. ಓಕೆ, ನೆಕ್ಸ್ಟ್ ಇನ್ನೂ ಎಕ್ಸಾಂಪಲ್ ಭಾಳ ಅದಾವ. ಈಗ ನೀವು ದೇರ್ ಆರ್ 20 years ಆಫ್ ಏಜ್.
ನೋಡಿ ಇಲ್ಲೇ ಇದು ಆಫ್ ಏಜ್ ಏನಿತ್ತಲ್ಲ ಇದು ಬಿಟ್ಬಿಡು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಓದ್ತಿದ ಇದಾಯ್ತು ನೌನ, ಇದಾಯ್ತು ವರ್ಬ, ಇದಾಯ್ತು ನೌನ, ಇದಾಯ್ತು ವರ್ಬ. ಉಳಿತೇನ 20 ಇಯರ್ಸ್ ಅಥವಾ 20 ಇಯರ. ನೋಡಿ ದೋಸ್ತ ಇದೇನಿದೆ ಆಬ್ವಿಯಸ್ಲಿ ಇದ್ರ ನೌನ್ ಇದೆ. ಯಾಕಂದ್ರೆ ಇದಂತರೂ ಅಬ್ಜೆಕ್ಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಬ್ಜೆಕ್ಟ್ ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರ್ಬೇಕು ನಮಗೆ. ಸೊ ಇದೇನಾಗ್ತೈತಿ ಈಗ ನೌನ್ ಆಗ್ತದೆ. ಇದು ಅಬ್ಜೆಕ್ಟಿವ್ ಯಾವಾಗ ಆಕೈತೆ ಅಂದ್ರೆ ಮುಂದೆ ಏನಾರ ನೌನ್ ಕೊಟ್ಟಾಗ ಇದು ಅಬ್ಜೆಕ್ಟಿವ್ ಆಕೈತೆ. ಆದರೆ ಈಗಿದ ನೌನಾಗಿ ವರ್ತನೆ ಮಾಡತೈತಿ. ಸೊ ನೌನನ್ನು ನಾವು ಪ್ಲೂರಲ್ ಮಾಡ್ಬೋದು. 20 ಇಯರ್ಸ ಕರೆಕ್ಟ್ ಐತಿ. ಓಕೆ, 6 years ಹ್ಯಾವ್ ಪಾಸ್ಡ್ ಸಿನ್ಸ್ ಐ ಮೆಟ್ ಹಿಮ್. 6 years ಮುಂದೆ ನೌನ್ ಐತೇನ? ನೌನ್ ಇಲ್ಲ ಅಂದ್ರೆ ಇದೇನಿದೆ ಇದು ನೌನಾಗಿ ಆ್ಯಕ್ಟ್ ಮಾಡತೈತಿ. ಮುಂದೆ ಏನೇನು ನೌನ್ ಕೊಟ್ಟಿದ್ದ ಅಂದರೆ ಅಬ್ಜೆಕ್ಟಿವ್ ಆಕೈತಿ ಇದು. ಅದರ ಮುಂದೆ ಯಾವುದೇ ರೀತಿಯ ನೌನ್ ಇಲ್ಲ. ಸೊ ಇದು ನೌನಾಗಿ ವರ್ತನೆ ಮಾಡ್ತೈತಿ. ಸೊ ನೌನಿಗೆ ನಾವು ಪ್ಲೂರಲ್ ಮಾಡ್ಬೋದು. 6 years ಕರೆಕ್ಟ್ ಐತಿ. ಈ ಥರ ಕೊಟ್ಟು ನಾವು ಹ್ಯಾವ್ ನಾವು 6 years ಹ್ಯಾವ್. ನೆಕ್ಸ್ಟ್ ಇಲ್ಲಿ ಶಿ ಬಾಟ್ 2 dozen eggs. ಶಿ ಅಂದ್ರೆ ನೌನ, ವರ್ಬ, ನೆಕ್ಸ್ಟ್ ಬರಬೇಕು ಒಬ್ಜೆಕ್ಟ. ಇಲ್ಲಿ ಎಕ್ಸ್ ಏನೈತಿಲ್ಲ ಇದು ನೌನಾಗಿ ವರ್ತನೆ ಮಾಡೋದೈತಿ. ಇದನ್ನು ಡಿಸ್ಕ್ರೈಬ್ ಮಾಡೋದೇನು? ಅಬ್ಜೆಕ್ಟಿವ. ಸೊ ಅಬ್ಜೆಕ್ಟಿವ್ ಏನಾಯ್ತು ಯಾವತ್ತೂ ಇರಬೇಕು ಪ್ಲೂರಲ್ಲ. 2 dozen ಕರೆಕ್ಟ್ ಐತಿ. ನೆಕ್ಸ್ಟ್ ಇಲ್ಲಿ ಶಿ ಬಾಟ್ ಡಜನ್ಸ್ ಆಫ್ ಎಕ್ಸ್ ಅಂದರೆ ಇದೊಂದು ತನ್ನನ್ನು ತಗೋತು. ಇಲ್ಲಿ ಶಿ ಅಂದ್ರೆ ಉಳಿತು ನೌನ, ಇದು ವರ್ಬ, ಉಳಿತೇನ ಆಬ್ಜೆಕ್ಟ್ ಅಂದ್ರೆ ನೌನ್ ಯಾವತ್ತು ಪ್ಲೂರಲ್ ಇರ್ಬೋದು. ಸೊ ನೌನ್ ಡಜನ್ಸ ಕರೆಕ್ಟ್ ಐತಿ. 2000 ಪೀಪಲ್ ವರ್ ಪ್ರೆಸೆಂಟ್. ಪೀಪಲ್ ಏನ ನೌನನ್ನು ಡಿಸ್ಕ್ರೈಬ್ ಮಾಡೋದೇನ ಅಬ್ಜೆಕ್ಟಿವ್. ಸೊ 2000 ಎಸ್ ಬರೋಂಗಿಲ್ಲ, ಯಾಕಂದರೆ ಅಬ್ಜೆಕ್ಟ್ ಯಾವತ್ತು ಎಸ್ನಾಗ ಬರೋಂಗಿಲ್ಲ. ಸೊ 2000 ಪೀಪಲ್ ವರ್ ಪ್ರೆಸೆಂಟ್. ಥೌಸಂಡ್ಸ್ ಆಫ್ ಪೀಪಲ್ ಏನ ಒಂದು ತನ್ನ ತಗೋತು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಿಡು. ವರ್ ಪ್ರೆಸೆಂಟ್ ಅಂದರೆ ವರ್ಬ, ಆಬ್ಜೆಕ್ಟ, ಇಲ್ಲಿ ಬರಬೇಕು ಸಬ್ಜೆಕ್ಟ್ ಅಂದರೆ ನೌನ್ ನಂತರ ಐತಿ, ನೌನ್ ನಂತರ ಥೌಸಂಡ್ಸ್ ಐತಿ. ಸೊ ನೌನ ಪ್ಲೂರಲ್ ಆಗ್ಬೋದು. ಇದು ಕರೆಕ್ಟ್ ಐತಿ. ಹಂಗೆ 100 ರೂಪಿ ನೋಟ್ ಏನ ನೌನನ್ನು ಡಿಸ್ಕ್ರೈಬ್ ಮಾಡೋದು ಅಬ್ಜೆಕ್ಟಿವ್. ಸೊ 100 ರೂಪಿ ಕರೆಕ್ಟ್ ಐತಿ. 100 ರೂಪೀಸ್ ರಾಂಗ್ ಆಕೈತೆ. ಸೊ 100 ರೂಪಿ ಕರೆಕ್ಟ್ ಐತಿ. ಅಬ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತೈತಿ ನೌನನ್ನು, ಇದು ಕರೆಕ್ಟ್ ಐತಿ. ಓಕೆ ಬಾಸ್, ಈ ರೀತಿ ಇರ್ತದೆ ನೋಡೋದು. ಇನ್ನೊಂದು ಸಲ ನೋಡು, ನಿಂಗೆ ಅರ್ಥ ಆಗಿಬಿಡುತ್ತೆ. ಅದು ಫುಲ್ ಈಸಿ ಐತಿ. ಅಂದ್ರೆ ಅಬ್ಜೆಕ್ಟಿವ್ ಐತೆ ಅನ್ಕೋ, ಮುಂದೆ ನೌನ್ ಬರಬೇಕು. ನೌನ್ ಬಂತ ಅಬ್ಜೆಕ್ಟಿವ್ ಯಾವತ್ತು ಸಿಂಗ್ಯುಲರ್ ಇರಬೇಕು. ಅದು ಅಬ್ಜೆಕ್ಟ್ ಅಂದ್ರೆ ಮತ್ತಲ್ಲಿ ನೌನ್ ಅಷ್ಟೇ ಬಂದೈತಿ, ಮುಂದೆ ಏನೂ ಇಲ್ಲ ಅಂದ್ರೆ ನೌನನ್ನು ಪ್ಲೂರಲ್ ಮಾಡ್ಬೋದು, ಡಜನ್ಸ್ ಮಾಡ್ಬೋದು, ಈ ರೀತಿ ಎಲ್ಲ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ಬರೋದೇನ ನೌನ್ಸ್ ಆ್ಯಂಡ್ ನಂಬರ್ಸ್. ನಾವು ಅದು ಹಿಂದೆ ಕಲಿತು. ಇಲ್ಲಿ ಬರೋದೇನ ಕೆಳಗೀಗ ಸರ್ಟನ್ ಅನ್ಕೌಂಟೇಬಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್, ಹೆನ್ಸ್ ದೇ ಟೇಕ್ ಸಿಂಗ್ಯುಲರ್ ವರ್ಬ್ಸ್. ಈ ಲಗೇಜ, ಫರ್ನಿಚರ, ಸೀನ್ರಿ, ಎವಿಡೆನ್ಸ, ಪೋಯಟ್ರಿ, ಇಕ್ವಿಪ್ಮೆಂಟ, ಮಷಿನರಿ, ಅಪಾಯಿಂಟ್ಮೆಂಟ, ಇವೆಲ್ಲ ಏನಿವ ಸಿಂಗ್ಯುಲರ್ ನೌನ್ ಅಂತೇವೆ. ಇದ್ರ ಮುಂದೆ ನಾವು ಕಂಪಲ್ಸರಿ ಸಿಂಗ್ಯುಲರ್ ವರ್ಬ್ ಹಚ್ಚಬೇಕು. ಇವುಗಳನ್ನು ನಾವು ಸಿಂಗ್ಯುಲರ್ ಪ್ಲೂರಲ್ ಮಾಡೋಕ್ಕೆ ಆಗಂಗಿಲ್ಲ. ಓಕೆ, ಲಗೇಜ್ನಾಗ ಬ್ಯಾಗ್ಸ್ ಬಂದು ಅನ್ಕೊ, ನಾವು ಬ್ಯಾಗ್ಸನ್ನು, ಸುಟ್ಕೇಸನ್ನು ಕೌಂಟ್ ಮಾಡ್ಬೋದು. ಫರ್ನಿಚರ್ದಾಗ ಟೇಬಲ್ಸ, ಚೇರ್ಸ ಬಂದು ಅನ್ಕೊಂಡು ಕೌಂಟ್ ಮಾಡ್ಬೋದು. ಪೋಯಿಟ್ರಿದಾಗ ಪೋಯಮ್ಸ ಬಂದು ಕೌಂಟ್ ಮಾಡ್ಬೋದು. ಆದರೆ ಇವೆಲ್ಲ ಕೌಂಟ್ ಆಗಂಗಿಲ್ಲ. ಇವೇನಿದೆ ಸಿಂಗ್ಯುಲರ್ ಇರ್ತಾವೆ, ಸಿಂಗ್ಯುಲರ್ ವರ್ಬ್ ತಗೋತಾವು ಅಷ್ಟ. ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಾನವ? ಹೀ ಗೇವ್ ಮೀ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಮತ್ತು ಇಲ್ಲಿ ಅ ಲಾಟ್ ಆಫ್ ನಾವು ಇಲ್ಲಿ ಹಚ್ಬೋದು. ಇಲ್ಲಿ ಅ ಪೀಸ್ ಆಫ್, ಅ ಲಾಟ್. ನಾವು ಇನ್ಫಾರ್ಮೇಷನ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೇವೆ ಅನ್ಕೋ, ನಾವು ಅದರ ಮುಂದೆ ಅ ಲಾಟ್ ಆಫ್ ಇನ್ಫಾರ್ಮೇಷನ್, ಅ ಪೀಸ್ ಆಫ್ ಇನ್ಫಾರ್ಮೇಷನ್, 2 pieces ಆಫ್ ಇನ್ಫಾರ್ಮೇಷನ್ ಹಿಂಗೆ ಯೂಸ್ ಮಾಡ್ಬೋದು ನಾವು. ಆದರೆ ಅಷ್ಟು ಹಚ್ಚಕ್ಕೆ ಹೋಗ್ಬಾರ್ದು ನಾವು. ಓಕೆ, ಅ ಲಾಟ್ ಆಫ್ ಅಂದ್ರೆ ಇವೆಲ್ಲ ನಾವು ಅನ್ಕೌಂಟೇಬಲ್ ಯೂಸ್ ಮಾಡ್ತೇವೆ ನಾವು. ಕರೆಕ್ಟ್ ಐತಿ? ಅ ಲಾಟ್ ಆಫ್, ಪೀಸ್ ಆಫ್ ಇನ್ಫಾರ್ಮೇಷನ್, ಇವೆಲ್ಲ ಅನ್ಕೌಂಟೇಬಲ್ ನಾವು ಯೂಸ್ ಮಾಡ್ತೇವೆ ನಾವು. ಸೊ ಕರೆಕ್ಟ್ ಐತಿ. ಅದು ಇಂಥ ಹಚ್ಬೋದು ನಾವು. ಇನ್ಫಾರ್ಮೇಷನ್ ಹಿಂದೆ ಅಂತ ಹಚ್ಬೋದು. ಅದು ಇನ್ಫಾರ್ಮೇಷನ್ಸ್ ಮಾಡೋಕ್ಕಾಗಂಗಿಲ್ಲ ಅಷ್ಟೆ. ಹೀ ಗಿವ್ ಮೀ ಆ್ಯನ್ ಇನ್ಫಾರ್ಮೇಷನ್. ಆ್ಯನ್ ಮತ್ತು ನಾವು ಕೌಂಟೇಬಲ್ ಅವನಿಗೆ ಯೂಸ್ ಮಾಡ್ತೇವೆ ನಾವು.
ಈ ಇನ್ಫಾರ್ಮೇಷನ್ ಕೌಂಟ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಏನು ಅನ್ಸತ್ತೆ ಇಲ್ಲಿ ಆ್ಯನ್ ಬರೋಂಗಿಲ್ಲ ಇಲ್ಲಿ. ಈ ಗಿವ್ ಮೀ 2 ಪೀಸಸ್ ಆಫ್ ಇನ್ಫಾರ್ಮೇಷನ್ಸ್ ಆಗಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಆಗುತ್ತೆ. ನಾವಿಲ್ಲಿ 2 ಪೀಸಸ್ ಆಫ್ 1 ಪೀಸಸ್ ಆಫ್ ಹಚ್ಬೋದು. ಯಾಕಂದರೆ 2 ಪೀಸಸ್ ಆಫ್ ಅಂದರೆ ಏನು ಗೊತ್ತಾಗ್ತೈತಿ, ಗೊತ್ತಾಗಿಲ್ಲ. ಸೊ 2 ಪೀಸಸ್ ಆಫ್ 1 ಪೀಸ್ ಆಫ್ ಲಾಟ್ ಆಫ್ ಹಿಂಗೆಲ್ಲ ಹಚ್ಬೋದು. ಮುಂದೆ ಇನ್ಫಾರ್ಮೇಷನ್ಸ್ ಮಾಡೋಕ್ಕಾಗಿಲ್ಲ, ಇನ್ಫಾರ್ಮೇಷನ್ ಅಷ್ಟೇ ಮಾಡ್ಬೋದು. ಆಲ್ ದ ಎವಿಡೆನ್ಸ್ ವಾಸ್ ಅಗೇನ್ಸ್ಟ್ ಹಿಮ್. ಎವಿಡೆನ್ಸ್ ಐತಿ ಅನ್ಕೌಂಟೇಬಲ್ ಅವನ್ನ. ಅದ್ರ ಮುಂದೆ ನಾವು ಸಿಂಗ್ಯುಲರ್ ವರ್ಬ್ ಹಚ್ಚಿದ್ದೀವಿ. ಐ ವಾಂಟ್ ಟು ಬೈ ಸಮ್ ಫರ್ನಿಚರ್ಸ್ ಆಗಂಗಿಲ್ಲ, ಸಮ್ ಫರ್ನಿಚರ್ ಆಗ್ತದೆ. ಮತ್ತು ಇಲ್ಲಿ ಬಾಜುಕ್ ನಾವು ಒಂದೊಂದ್ಸಲ ಇದನ್ನು ಡೌಟ್ ಇದೆ ಸ್ವಲ್ಪ ನಂಗೆ ಬಿಡು. ಈಚ್ ಫರ್ನಿಚರ್, ಈಚ್ ಅಂದ್ರೆ ನಾವು ಎನಿಸ್ಬೋದು, ಅವಾಗ ನಾವು ಯೂಸ್ ಮಾಡ್ತೇವೆ ನಾವು ಈಚನ್ನು. ಸೊ ಈಚ್ ಅಂದ್ರೆ ಫರ್ನಿಚರ್ ಎನಿಸ ಆಗಂಗಿಲ್ಲ. ಸೊ ಎನಿಸುವಂಥ ಈಚನ್ನು ತೆಗಿಬೇಕು, ಈಚ್ ಬರೋಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಈಚ್ ಪೀಸ್ ಆಫ್ ಫರ್ನಿಚರ್ ಡ್ಯಾಮೇಜ್, ಇದು ಹಚ್ಬೋದು ನಾವು. ಓಕೆ, ನೆಕ್ಸ್ಟ್ ಬರೋದು ಇದು ಪೋಯೆಟ್ರಿ ಈಸ್ ಆಲ್ರೆಡಿ ಇಲ್ಲ, ಪೋಯೆಟ್ರಿ ಅಟ್ಟ ಹಚ್ಬೋದು ನಾವು. ಕರೆಕ್ಟ್ ಐತಲ್ಲ. ಸೊ ದ ಪೋಯೆಟ್ರಿ ಆಫ್ ವರ್ಲ್ಡ್ ವರ್ತ್ ಏನೈತಿಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಾಕತೈತಿ. ಸೊ ದ ಪೋಯೆಟ್ರಿ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಸೀನ್ರಿ ಆಫ್ ಕಾಶ್ಮೀರ್ ಈಸ್ ಬ್ಯೂಟಿಫುಲ್. ಆಫ್ ಕಾಶ್ಮೀರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡತೈತಿ. ದ ಸೀನ್ರಿ ಅನ್ಕೌಂಟೇಬಲ್. ಸೊ ಈಸ್ ಹಚ್ಚಿ ನಾವು ಕರೆಕ್ಟ್ ಮಾಡತ್ತೀವಿ. ಸಮ್ ಆಫ್ ದ ಲಗೇಜಸ್ ಅಲ್ಲ, ಓನ್ಲಿ ಸಮ್ ಆಫ್ ದ ಲಗೇಜ್ ವಾಸ್ ಲೈಯಿಂಗ್ ಆಟ್ ದ ಸ್ಟೇಷನ್. ಆಲ್ ಈಸ್ ಹೇರ್ ಈಸ್ ಬ್ಲ್ಯಾಕ್. ಹೇರ್ ಅನ್ಕೌಂಟೇಬಲ್ ನಾವು. ಹೇರ್ ಐತಿಲ್ಲ ಅನ್ಕೌಂಟೇಬಲ್ ನಾವು. ಸೊ ಅದಕ್ಕೆ ನಾವು ಈಸ್ ಹಚ್ತೇವೆ. ಸ್ಟ್ರ್ಯಾಂಡ್ಸ್ ಆಫ್ ಹೇರನ್ನು ಕೌಂಟೇಬಲ್ ನಾವು, ಅದಕ್ಕೆ ನಾವು ಹಚ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನಿಂಗ್ಸು ಒಂದೈತಿ. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 2 innings. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 1 innings. ಇನ್ನಿಂಗ್ಸ್ ಯಾವತ್ತು ಇನ್ನಿಂಗ್ಸೇ ಇರ್ತದೆ. ಇವೆಲ್ಲ ಏನಿಲ್ಲ ಇನ್ನಿಂಗ್ಸ್ ಯಾವತ್ತು ಇನ್ನಿಂಗ್ಸೇ ಇರ್ತದೆ. ಇದು ಪ್ಲೂರಲ್ಲ ಹೇಳುತ್ತೆ, ಇನ್ನಿಂಗ್ಸ್ ಇದು ಇನ್ನಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ನಾವು. ಅರ್ಥ ಆಯ್ತಾ? ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 1 innings, ಇದು ಕರೆಕ್ಟ್ ಐತಿ. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 2 innings, ಇದು ಕರೆಕ್ಟ್ ಐತಿ. ಎರಡು ಕಡೆ ಇನ್ನಿಂಗ್ಸೇ ಬರ್ತದೆ. 1 ಐತಿ, ಮುಂದೆ ನಾವು ಇನ್ನಿಂಗ್ ಮಾಡಬೇಕು ಅಂತ ಇಲ್ಲ. ವರ್ಡ್ ಹಂಗೆ ಐತೆ ಇನ್ನಿಂಗ್ಸ್ ಅಂತ. ದೀಸ್ ಡೇಸ್ ನ್ಯೂಸ್ ಈಸ್ ಟ್ರಾವೆಲಿಂಗ್ ಫಾಸ್ಟರ್. ನ್ಯೂಸ್ ಮುಂದೆ ಎಸ್ ಐತಿ, ಅದನ್ನು ಪ್ಲೂರಲ್ ಮಾಡಬೇಕು ಇಲ್ಲ. ಇವೆಲ್ಲ ಎಕ್ಸೆಪ್ಷನಲ್ ಕೇಸಸ್ ಇವು. ಈಗಿಂದ ರಾಣಿ ಇದು ಯಾರ್ದದ ಪ್ಲೇನ್ ಟು ಪ್ಯಾರಮೆಂಟ್ ಬುಕ್ ಇತ್ತಲ್ಲ, ಅದ್ರಾಗೆಲ್ಲ ಎಕ್ಸಾಂಪಲ್ ಮಸ್ತ್ ಅದಾವೆ. ಒಂದೇ ಸಲ ನಾನು ಎಕ್ಸಾಂಪಲ್ ಬಾಯ್ಪೇಟ್ ಹಾಕಿಬಿಟ್ಟು ಅನ್ಕೊಂಬುಗಿತ್ತು ನೋಡಿ ದೋಸ್ತ್, ಪರ್ಫೆಕ್ಟ್. ಕ್ವಶನ್ ಪರ್ ಆಗ್ತಾ ಇದ್ದಂಗೆ ರಿವಿಷನ್ ಆಗ್ತಾ ಇರ್ತೈತೆ ಅಲ್ಲಿ. ಸೊ ಒಂದ್ಸಲ ನೋಡ್ಕೊ ಅಷ್ಟೇ ಇದನ್ನೇ. ನ್ಯೂಸ್ ಐತಿ ಪ್ಲೂರಲ್ಲ, ಅದಕ್ಕೆ ನಾವು ಪ್ಲೂರಲ್ ಹಚ್ಚಕ್ಕೆ ಹೋಗ್ಬಾರ್ದು. ದೀಸ್ ಡೇಸ್ ನ್ಯೂಸ್ ಈಸ್ ಟ್ರಾವೆಲಿಂಗ್ ಫಾಸ್ಟರ್ ಅಷ್ಟ ಮುಗೀತು. ನೆಕ್ಸ್ಟ್ ಈಗ ಸಮ್ nouns are plural in form, hence they take plural verbs. Trousers, scissors, binoculars, gentry, teddings, cavalry, shambles, spectacles, arms, vermic, tongues, infantry, clergy, poultry, cattle, fireworks, remains, savings, goods, goggles, ಶಾರ್ಟ್ ಪಾರ್ಟ್ಸ, ಇವೆಲ್ಲ ಪ್ಲೂರಲ್ ಇನ್ ಫಾರ್ಮ್ ಇವು. ಮತ್ತು ಇವಾಗ ಪ್ಲೂರಲ್ ವರ್ಬ ತೊಗೋತಾವೆ. ಸ್ಪೆಕ್ಟ್ಯಾಕಲ್ಸ್ ಐತಿ. ಸ್ಪೆಕ್ಟ್ಯಾಕಲ್ಸ್ ಆರ್ ಕಾಸ್ಟ್ಲಿ ಐಟಮ್, ಕರೆಕ್ಟ್ ಐತಿ. ನೆಕ್ಸ್ಟ್ ಇಲ್ಲಿ ಸ್ಪೆಕ್ಟ್ಯಾಕಲ್ಸ್ ಆರ್ ಕಾಸ್ಟ್ಲಿ ಐಟಮ್ ಕರೆಕ್ಟ್ ಐತಿ. ಆ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ ಹಚ್ಚಿದ ಅನ್ಕೋ, ಇಲ್ಲಿ ಆಫ್ ಸ್ಪೆಕ್ಟ್ಯಾಕಲ್ಸ್ ಆಬ್ಜೆಕ್ಟ್ ಆಕೈತಿ. ಆ ಪೇರ್ ಮುಂದೆ ನಾವು ಈಸ್ ಹಚ್ತೇವೆ. ಅಲ್ಲ ನೀ ಅನ್ಬೋದು ಮೇಲೆ ಸ್ಪೆಕ್ಟ್ಯಾಕಲ್ಸ್ ನೀ ಪ್ಲೂರಲ್ ಅಂದು ನಿಮ್ಮ ಮುಂದೆ ಯಾಕೆ ಯೂಸ್ ಆರ್ ಹಚ್ಬೇಕು ಇಲ್ಲಿ. ಸ್ಪೆಕ್ಟ್ಯಾಕಲ್ಸ್ ಆರ್ ಇದು ಕರೆಕ್ಟ್ ಐತಿ. ಅ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ ಬತ್ತ ಅನ್ಕೋ, ನಾವು ಅ ಪೇರ್ ಅಕಾರ್ಡಿಂಗ್ ನಾವು ಹಚ್ತೇವೆ ವರ್ಬ್ ಇಲ್ಲಿ. ಸೊ ಅ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ಸ್ ಈಸ್ ಅವೈಲೇಬಲ್ ಅಂತ ಬರ್ತೈತೆ, ಅದು ಇದು ಕರೆಕ್ಟ್ ಐತಿ. ಪೇರ್ಸ್ ಆಫ್ ಸ್ಪೆಕ್ಟ್ಯಾಕಲ್ಸ್,
ಆಫ್ ಸ್ಪೆಕ್ಟಾಕಲ್ಸ್ ಅಬ್ಸರ್ವ್ಡ್ ಅನ್ಕೋ, ಪೇರ್ಸ್ ಆರ್ ಅವೈಲೇಬಲ್. ಆಫ್ ಸ್ಪೆಕ್ಟಾಕಲ್ಸು ಕರೆಕ್ಟ್ ಆಯ್ತು ಇಲ್ಲಿ. ಐ ವಾಂಟ್ ಅನದರ್ ಸ್ಪೆಕ್ಟಾಕಲ್ಸ್, ಏನು ಡೌಟ್ ಐತಿ ಬಿಡಿ. ವರ್ಮೀನ್ ಅಂದರೆ ಏನಿದೆ, ಪ್ಲೂರಲ್ ಇದೆ ಅಲ್ಲ. ವರ್ಮೀನ್ ಅಂದರೆ ಪ್ಲೂರಲ್ ಹಂಗೆ ಆಯ್ತು ಅಲ್ಲಿ. ವರ್ಮೀನ್ ಅವ್ರು ಕೊಟ್ಟಿದೆ ವರ್ಮೀನ್ ಅಂತ ಪ್ಲೂರಲ್ ಅಂತ ಇಲ್ಲಿ. ಏನಾಯ್ತು ವರ್ಮೀನ್ ಅದ ನೋಡಿ, ವರ್ಮೀನ ಇದು ತೊಗೋತೈತಿ ಪ್ಲೂರಲ್ ವರ್ಬ್. ಸೊ ವರ್ಮೀನ್ ಡೂ ಡ್ಯಾಮೇಜ್ ದ ಕ್ರಾಪ್ಸ್. ಡಸ್ ಬರೋಂಗಿಲ್ಲ. ವರ್ಮೀನ್ ಡೂ ಡ್ಯಾಮೇಜ್ ಟು ದ ಕ್ರಾಪ್ಸ್. ವೇರ್ ಆರ್ ಮೈ ಟ್ರೌಸರ್ಸ್, ಆರ್ ಬಾಜುಕ ಟ್ರೌಸರ್ಸ್. ಕ್ಯಾಟಲ್ಸ್, ಇಲ್ಲಿ ಕ್ಯಾಟಲ್ ಆಲ್ರೆಡಿ ಪ್ಲೂರಲ್ ಐತಿ, ಅದು ಮತ್ತು ಪ್ಲೂರಲ್ ಮಾಡೋಕೆ ಹೋಗಬೇಡ್ರಿ. ಸೊ ಜಸ್ಟ್ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ದ ಪೋಲ್ಟ್ರಿ ಆರ್ ಫಾರ್ ಸೇಲ್. ಪೋಲ್ಟ್ರಿ ಅಂತ ಮ್ಯಾಗ ಒಂದು ವರ್ಡ್ ಐತಲ್ಲಿ, ಕ್ಯಾಟಲ್ ಅಂತ ಮ್ಯಾಗ ಒಂದು ವರ್ಡ್ ಐತಲ್ಲಿ. ಈಸ್ ಹೋಲ್ ಲೈಫ್ ವಾಸ್ ಇನ್ ಶಾಂಬಲ್ಸ್. ಓಕೆ, ಇದು ಸ್ವಲ್ಪ ಡೌಟ್ ಐತಿ, ಇದು ಬಿಡು. ಇಂಥ ವರ್ಡ್ ಬಂದು ಅನ್ಕೊ ನಮ್ಮೊಂದು ಇದಕ್ಕೆ ಪ್ಲೂರಲ್ ಹಚ್ಬೋದು. ಇದ್ರ ಬಾಜುಕ್ಕೆ ಆ ಪೇರ್ಸ ಇಂಥ ಒಂದು ಅನ್ಕ ಪೇರ್ ಬಂತಂದ್ರೆ ಸಿಂಗಲ್ ಹಚ್ಚಬೇಕು, ಪೇರ್ಸ್ ಬಂದರೆ ಪ್ಲೂರಲ್ ಹಚ್ಚಬೇಕು ಅಷ್ಟೇ. ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ ಬರ್ತಾವೆ. ಎಕ್ಸಾಂಪಲ್ ಡೌಟ್ ಅದಾವ ನನಗೆ, ಸ್ವಲ್ಪ ವಿಡಿಯೋನ ಇಲ್ಲಿ ನೋಡಿಲ್ಲ. ಸಮ್ ನೌನ್ಸ್ ಆರ್ ಸಿಂಗ್ಯುಲರ್ ಆ್ಯಸ್ ವೆಲ್ ಆ್ಯಸ್ ಪ್ಲೂರಲ್. ಕಲೆಕ್ಟಿವ್ ನೌನ್ ಬಂದು ಇಲ್ಲಿ. ಜೂರಿ, ಟೀಮ, ಕೌನ್ಸಿಲ್ಲ, ಆಡಿಯನ್ಸ, ಕಮಿಟಿ, ವೇಜಿಸ. ಮತ್ತು ಏನಲ್ಲ ಮ್ಯಾಥಮೆಟಿಕ್ಸ, ಪೊಲಿಟಿಕ್ಸ, ಪೊಲೀಸ, ಬೆಂಚ, ಸಿವಿಕ್ಸ. ಸಬ್ಜೆಕ್ಟೇ ವರ್ಕ್ ಆಗತ್ತವು ಸಿಂಗ್ಯುಲರ್ ಹಚ್. ಸಬ್ಜೆಕ್ಟ್ ಬಿಟ್ಟು ಬೇರೆ ಕತೆ ವರ್ಕ್ ಆಗತ್ತವು ಪ್ಲೂರಲ್ ಹಚ್. ಸಿಂಪಲ್. ನೋಡೋಣ ಇನ್ನೂ ಬರ್ತಾವಂತ ನೋಡಿಲ್ಲ. ಪೊಲೀಸ ಆ್ಯಸ್ ಅ ಡಿಪಾರ್ಟ್ಮೆಂಟಾಗಿ ವರ್ಕ್ ಆಗತೈತಿ ಅಂದ್ರೆ ಅಲ್ಲಿ ಬರ್ತೈತಿ ಸಿಂಗ್ಯುಲರ್. ಪೊಲೀಸ ಒಳಗೆ ಆಫೀಸರ್ಸ್ ಡಿಫ್ರೆಂಟಾಗಿ ವರ್ಕ್ ಮಾಡತ್ತಾರು ಅಂದ್ರಲ್ಲಿ ಬರ್ತೈತಿ ಪ್ಲೂರಲ್ ಆಗಿ. ಹೆಂಗೆ ನೋಡಿ. ದ ಪೊಲೀಸ್ ಈಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಪೊಲೀಸ್ ಡಿಪಾರ್ಟ್ಮೆಂಟ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡತೈತಿ. ಸೊ ಡಿಪಾರ್ಟ್ಮೆಂಟ್ ಸೆನ್ಸ್ ಬಂದೈತಿ, ಸಿಂಗ್ಯುಲರ್ ಈಸ ಹಚ್ಬೇಕು. ಸೊ ವರ್ಬ್ ಸಿಂಗ್ಯುಲರ್ ಕರೆಕ್ಟ್ ಐತಿ ಇಲ್ಲಿ. ದ ಪೊಲೀಸ್ ಆರ್ ಪೆಟ್ರೋಲಿಂಗ್ ಸಿಟಿದಾಗ ಪೊಲೀಸ್ ಆಫೀಸರ್ ಪೆಟ್ರೋಲಿಂಗ್ ಮಾಡತ್ತಾರಂತ. ಅಲ್ಲಿ ಕೆಲವೊಬ್ಬರು ಮಾಡತ್ತಾರ, ಇಲ್ಲಿ ಕೆಲವೊಬ್ಬರು ಮಾಡ್ತಾರೆ. ಡಿಫ್ರೆಂಟ್ ಪೊಲೀಸರು ಮಾಡ್ತಾರೆ ಅಂದರೆ ಆರ್ ಹಚ್ಬೇಕಿಲ್ಲ. ಇದು ಕರೆಕ್ಟ್ ಐತಿ. ಐ ಸಾ 5 ಪೊಲೀಸ್ ಮೆನ್ ಅಂದರೆ ಪ್ಲೂರಲ್, ಮ್ಯಾನ್ ಅಂದರೆ ಸಿಂಗ್ಯುಲರ್. ಇದು ಕರೆಕ್ಟ್ ಐತಿ ಇಲ್ಲಿ. ಪೊಲೀಸ್ ಮೆನ್ ಇದು ಪ್ಲೂರಲ್ ಆಗೈತಿ. ಈಗ ಅಕಾರ್ಡಿಂಗ್ ಟು 5 ಪ್ಲೂರಲ್ ಆಗೈತಿ, ಹಾಗೈತಿ. ಇನ್ನೊಂದೇನು ಮಯ್ಯು, 5 ಪೊಲೀಸ್ ಮ್ಯಾನ್ ಮುಂದೆ ನೌನ್ ಬಂದಿತ್ತ ಅಂದ್ರೆ ಇದಾಗ್ತಿತ್ತು ಅಬ್ಜೆಕ್ಟಿವ್. ನೌನ್ ಬಂದಿಲ್ಲ, ಇದು ಕರೆಕ್ಟ್ ಐತಿ ಇಲ್ಲಿ. ಇದನ್ನು ಪ್ಲೂರಲ್ ಮಾಡ್ಬೋದು. ನಾವು ನನ್ನ ನಂಬರ್ಸ್ ಅಂತ ಹೇಳಿದೆ, ಆಲ್ರೆಡಿ ಹೇಳಿದೆ ಅದನ್ನು. ನೆಕ್ಸ್ಟ್ ಇಲ್ಲಿ ಕೂಡ ನೀವು ದ ಟೀಮ್ ಹ್ಯಾಸ್ ರೀಚ್ಡ್ ಇಂಗ್ಲೆಂಡ್. ಒಂದು ಟೀಮ್ ಇಂಗ್ಲೆಂಡ್ಗೆ ರೀಚ್ ಆಗೈತಿ. ದ ಟೀಮ್ ಹ್ಯಾವ್ ಟ್ರೈಡ್ ದ ಯೂನಿಫಾರ್ಮ್ಸ್. ಅಂದ್ರೆ ಟೀಮ್ನಾಗ ಮೆಂಬರ್ಸ್ ಯೂನಿಫಾರ್ಮ್ ಅವ್ರದ್ದು ಹಾಕೊಂಡ್ರಂತ. ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತಾ, ಅದಕ್ಕೆ ನಾವಿಲ್ಲಿ ಹ್ಯಾವ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ಒಂದೇ ಸೆನ್ಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಇಲ್ಲಿ ಹ್ಯಾಸ್ ಬಂದೈತಿ. ಓಕೆ. ಇಂಡಿಯಾ ಹ್ಯಾವ್ 11 ಪ್ಲೇಯರ್ಸ್. ಹ್ಯಾಸ್ ಬರೋಂಗಿಲ್ಲ, ಯಾಕಂದರೆ ಮುಂದೆ 11 ಪ್ಲೇಯರ್ಸ್ ಪ್ಲೂರಲ್ ನೌನ್ ಐತಿಲ್ಲ. ಸೊ ಹ್ಯಾಸ್ ಬರೋಂಗಿಲ್ಲ, ಹ್ಯಾವ್ ಬರ್ತದೆ. ದ ಆಡಿಯನ್ಸ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ವರ್ಲ್ಡ್. ಡಿಫ್ರೆಂಟ್ ಪಾರ್ಟ್ನ ಬಂದಂಥ ಆಡಿಯನ್ಸ್. ಸೊ ಆಡಿಯನ್ಸ್ ಬೇರೆ ಬೇರೆ ಪಾರ್ಟಿನ ಬಂದಾರಂದ್ರೆ ಆರ್ ಕರೆಕ್ಟ್ ಐತಿ. ಆಡಿಯನ್ಸ್ ಆರ್ ಡಿವೈಡೆಡ್ ಇನ್ ಒಪಿನಿಯನ್ ಮೇಲೆ ಆಡಿಯನ್ಸನ್ನು ಡಿವೈಡ್ ಮಾಡಿದ್ದೀವಿ. ಮುಂದೆ ಡಿಸ್ಟ್ರಿಬ್ಯೂಟಿವ್ ಅನ್ಕೋ ಏನಾರ ಒಂದು ವರ್ಡ್ ಡಿಸ್ಟ್ರಿಬ್ಯೂಟ್ ಅಂದರೆ ಬೇರೆ ಬೇರೆ, ಡಿಫ್ರೆಂಟಾ, ಡಿವೈಡೆಡ್ಡ ಇಂಥವು ಬಂದರೆ ನಾವಲ್ಲಿ ಹಚ್ಚಬೇಕು ಪ್ಲೂರಲ್. ಅಲ್ಲಿ ಬಂತು ಆ್ಯಸ್ ಅನೋನಿಮಸ್ ಅಂದರೆ ಸಿಂಗ್ಯುಲರ್ ಸೆನ್ಸ್ನಾಗ ಬರ್ತೈತಿ ಇದು. ದ ಆಡಿಯನ್ಸ್ ಈಸ್ ಅನೋನಿಮಸ್ ಇನ್ ಒಪಿನಿಯನ್ ಅಂದರೆ ಕಲೆಕ್ಟಿವ್ ಅದಾರ, ಒಂದು ಒಪಿನಿಯನ್ ಕೊಡತ್ತಾರಂದ್ರೆ ಅವನ್ನ ಏನು ಯೂಸ್ ಮಾಡ್ತೇವೆ ಅಲ್ಲಿ, ಸಿಂಗ್ಯುಲರ್ ಯೂಸ್ ಮಾಡ್ತೇವೆ. ಡಿಸ್ಟ್ರಿಬ್ಯೂಟಿವ್ ಐತಂದ್ರೆ ಪ್ಲೂರಲ್ ಹಚ್ತೇವೆ. ಅದು ಅಲ್ಲಿ ಒಂದು ಐತಿ ಸಿಂಗ್ಯುಲರ್ ಅಂದ್ರೆ ನಾವಲ್ಲಿ ಸಿಂಗ್ಯುಲರ್ ಹಚ್ತೇವೆ ನಾವು. ನೆಕ್ಸ್ಟ್ ಈಗ ಆಯಿತಾ. ನೆಕ್ಸ್ಟ್ ಬರ್ತೈತಿ ವೇಜಸ್. ಒಂದೊಂದು ಟೈಮ್ದಾಗ ಶಾಪ್ ಹಾಕೈತಿ, ಒಂದು ಸಲದಾಗ ಸ್ಯಾಲ್ರಿ ಹಾಕೈತಿ. ವೇಜಸ್ ಆ್ಯಸ್ ಅ ಸ್ಯಾಲ್ರಿ ಯೂಸ್ ಮಾಡತ್ತಿ, ಅಲ್ಲಿ ನಾವು ಹಚ್ಚಬೇಕು ಪ್ಲೂರಲ್. ವೇಜಸ್ ಆ್ಯಸ್ ಅ ಧರ್ಮ ಪಾಪ ಆಗತ್ತೆ ಯೂಸ್ ಮಾಡತ್ತಿ, ನಾವು ಅಲ್ಲಿ ಹಚ್ಚಬೇಕು ಸಿಂಗ್ಯುಲರ್. ದ ವೇಜಸ್ ಆಫ್ ದ ವರ್ಕರ್ಸ್ ಆರ್. ವೇಜಸ್ ಆರ್ ಇದು ಕರೆಕ್ಟ್ ಐತಿ, ಯಾಕೆ ಸ್ಯಾಲ್ರಿ. ಇಲ್ಲಿ ವೇಜಸ್ ಈಸ್ ಯಾಕೆ ಬಂತು, ಇಲ್ಲಿ ಪನಿಷ್ಮೆಂಟಾಗಿ ಯೂಸ್ ಮಾಡತ್ತಿ.
ಮ್ಯಾಥಮೆಟಿಕ್ಸ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ, ಪಾಲಿಟಿಕ್ಸ, ಸ್ಟ್ಯಾಟಿಸ್ಟಿಕ್ಸ ಸಬ್ಜೆಕ್ಟಾಗಿ ನೀವು ಯೂಸ್ ಮಾಡತ್ತಿ ಅನ್ಕೋ, ಅಲ್ಲಿ ನಾವು ಸಿಂಗ್ಯುಲರ್ ವರ್ಬ್ ಹಚ್ಬೇಕು. ಸಬ್ಜೆಕ್ಟ್ ಬಿಟ್ಟು ಬೇರೆ ಕತೆ ಯೂಸ್ ಮಾಡತ್ತಿ ಅನ್ಕೋ, ನಾವಲ್ಲಿ ಪ್ಲೂರಲ್ ಹಚ್ಬೇಕು. ಮ್ಯಾಥಮೆಟಿಕ್ಸ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಈಸ್ ಕರೆಕ್ಟ್ ಐತಿ. ಮ್ಯಾಥಮೆಟಿಕ್ಸ್ ಆಫ್ ದ ಟ್ಯಾಕ್ಸ್ ರಿಟರ್ನ್ ಆರ್ ಅವೈಲೇಬಲ್. ಇದು ಬೇರೆ ಐತಿ. ಸೊ ಮ್ಯಾಥಮೆಟಿಕ್ಸ್ ಆರ್ ಕರೆಕ್ಟ್ ಆಯಿತು. ಓಕೆ ಬಾಸ್, ಇಷ್ಟ. ನೆಕ್ಸ್ಟ್ ಕಂಪೌಂಡ್ ನೌನ್ಸ್. ಇವೆಲ್ಲ ಕಂಪೌಂಡ್ ನೌನ್ಸು. ಇವನ್ನ ಪ್ಲೂರಲ್ ಹೆಂಗೆ ಮಾಡ್ಬೋದು ಅಂತ ನೋಡೋಣ ನಾವೀಗ. ಅ ಕಂಪೌಂಡ್ ನೌನ್ ಈಸ್ ಅ ನೌನ್ ವಿಚ್ ಈಸ್ ಮೇಡ್ ಆಫ್ 2 or more ವರ್ಡ್ಸ್. 2 or more ವರ್ಡ್ಸಿಂದ ಕಂಪೌಂಡ್ ನೌನ ಆಗಿರ್ತಾವಂತ. ವಿ ಹ್ಯಾವ್ ಟು ಆ್ಯಡ್ ಎಸ್ ಟು ದ ರೂಟ್ ವರ್ಡ್ಸ್ ಟು ಮೇಕ್ ದಮ್ ಪ್ಲೂರಲ್. ರೂಟ್ ವರ್ಡ್ಸ್ ಅಂದರೆ ಮೇನ್ ವರ್ಡಿಗೆ ನಾವಲ್ಲಿ ಎಸ್ ಹಚ್ಚಬೇಕು. ಆವಾಗ ಅವನನ್ನು ನಾವು ಪ್ಲೂರಲ್ ಮಾಡ್ಬೋದು. ಯಾವ ರೀತಿ ನೋಡೋಣ ಈಗ. ಸಣ್ಣಿನಲ್ಲಿ ಹೋದಾಗ ಸನ್ ಇಂಪಾರ್ಟೆಂಟ್ ಇಲ್ಲ. ಸೊ ಸನ್ಸ್ಗೆ ಹಚ್ಬೋದು ನಾವು. ಒಬ್ಬ ಅಳಿಯ ಅಂದ್ರೆ ಆಗ್ತಿದೆ. ಬ್ರದರ್ ಇನ್ ಲಾಗ ನಾವು ಬ್ರದರ್ಸ್ ಹಚ್ಬೇಕು. ಕಮಾಂಡರ್ ಇನ್ ಚೀಫ್ದಾಗ ಕಮಾಂಡರ್ಸ್ ಹಚ್ಚಬೇಕು. ಪಾಸರ್ ಬೈದಾಗ ಪಾಸರ್ಸ್ ಬೈದ ಹಚ್ಚಬೇಕು. ಆನ್ ಲುಕ್ಕರ್ಸ್ದಾಗ ಆನ್ ಲುಕ್ಕರ್ಸ್ ಹಚ್ಬೋದು. ಬಿಟ್ರೆ ಲುಕ್ಕರ್ಸ್ ಆನ್ ಬಿಡಿದು. ಮೇಡ್ ಸರ್ವೆಂಟಿಗೆ ಮೇಡ್ ಸರ್ವಂಟ್ಸ್. ಇಲ್ಲಿ ಒಬ್ಬ ಸರ್ವಂಟ ಬಹಳ ಸರ್ವಂಟ್ಸ. ಸ್ಟೆಪ್ ಡಾಟರ್ಸಿಗೆ ಸ್ಟೆಪ್ಸ್. ಬುಕ್ ಪೇರಿಗೆ ಬುಕ್ ಫೇರ್ಸ್. ಫೇರ್ ಅಂದರೆ ಜಾತ್ರೆ. ಓಕೆ, ಈ ರೀತಿ. ಸ್ಪೂನ್ಫುಲ್ ಇರಲಿ ಸ್ಪೂನ್ಫುಲ್ಸ್. ಮೆಂಬರ್ ಆಫ್ ಪಾರ್ಲಿಮೆಂಟ್ ನಾವಂತಲ್ಲ ಮೆಂಬರ್ಸ್ ಆಫ್. ಒಬ್ಬ ಮೆಂಬರ ಪಾರ್ಲಿಮೆಂಟ್ ಇದೆ, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಚೀಫ್ ಮಿನಿಸ್ಟರ್ ಎಲ್ಲ ಚೀಫ್ ಮಿನಿಸ್ಟರ್ಸ್. ಕಪ್ಫುಲ್ಸ್. ಲ್ಯಾಂಡ್ಲಾರ್ಡ್ಸ್. ಗರ್ಲ್ ಸ್ಟೂಡೆಂಟ್ ಗರ್ಲ್ ಸ್ಟೂಡೆಂಟ್ಸ್. ಓಕೆ, ಒಬ್ಬಾಕಿ ಹುಡುಗಿ ಒಬ್ಬಾಕಿ ವಿದ್ಯಾರ್ಥಿ ಹುಡುಗಿ, ಮತ್ತಿಲ್ಲಿ ಬಹಳ ಹುಡುಗಿ ವಿದ್ಯಾರ್ಥಿಗಳು. ಈ ರೀತಿ. ಇಲ್ಲಿ ವುಮೆನ್ ಅಥ್ಲೇಟಾ, ಮೆನ್ ಅಥ್ಲೇಟಾ, ಮ್ಯಾನ್ ಸರ್ವೆಂಟ್ಸ್ ಐತಿಲ್ಲ, ವುಮೆನ್ ಅಥ್ಲೇಟ್ಸ್. ಯಾಕಂದರೆ ವುಮೆನ್ ಅಂದರೆ ಭಾಳ ಮಂದಿ ಮುಂದೆ ನಾವು ಅಥ್ಲೇಟ್ಸ್ ಯೂಸ್ ಮಾಡ್ಬೇಕು ನಾವಲ್ಲಿ. ಮ್ಯಾನ್ ದ ಮೆನ್ ಅಥ್ಲೇಟ್ಸ್. ಮ್ಯಾನ್ ದ ಮೆನ್ ಸರ್ವೆಂಟ್ಸ್. ಮ್ಯಾನ್ ಇಟ್ಟಾರ ಮೆನ್ ಇಟ್ಟಾರ. ಮೆನ್ ಇದು ಆಗ್ತೈತಿ. ಇಲ್ಲಿ ಪ್ರೊಫೆಷನಲ್ ಬಂದೈತಿಲ್ಲ, ಅದಕ್ಕೆ ನಾವು ವುಮೆನ್ ಅಥ್ಲೇಟ್ಸ್, ಮೆನ್ ಅಥ್ಲೇಟ್ಸ್, ಮೆನ್ ಸರ್ವೆಂಟ್ಸ್ ಆಕೈತಿ. ಇಲ್ಲಿ ಮ್ಯಾನ್ ಹೇಟರ್ಸ್ ಐತಿಲ್ಲ, ಅದು ಮ್ಯಾನ್ ಹೇಟರ್ಸ್ ಆಕೈತಿ. ವುಮನ್ ಲವರ್ ಐತಿಲ್ಲ, ವುಮನ್ ಲವರ್ಸ್ ಆಕೈತಿ. ಬೆಡ್ರೂಮ್ಸ, ಬುಕ್ ಶೆಲ್ವ್ಸ. ಮ್ಯಾನ್ ಆಫ್ ವಾರ್ ಐತಿಲ್ಲ, ಮೆನ್ ಆಫ್ ವಾರ್ ಆಕೈತಿ. ಇವೆಲ್ಲ ಭಯಪಟ್ಟು ಹಾಕ್ಲಿಕ್ಕೆ ಸಾಕೋರ, ಎಂಥ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನೊಂದು ಇಂಗ್ಲೀಷ್ ವರ್ಡ್ನ್ಯಾಗ ಇಂಥವು 2 ವರ್ಡ್ ಅದಾವೆ, ಹ್ಯಾವ್ಸ ಮತ್ತು ಹ್ಯಾವ್ ನಾಟ್ಸ. ಎಕ್ಸಾಮ್ದಾಗ ಬಂದು ಅನ್ಕೋ ಸೇಮ್ ಟು ಸೇಮ್ ಹಿಂಗೆ ಬರ್ತಾವೆ, ಅದು ಬರೋಂಗಿಲ್ಲ ಇವು. ಹ್ಯಾವ್ಸ ಮತ್ತು ಹ್ಯಾವ್ ನಾಟ. ಮತ್ತು ಇಲ್ಲಿ ವೇರ್ ಅಬೌಟ್ ಅಂತ ಒಂದು ವರ್ಡ್ ಐತಿ. ವೇರ್ ಅಬೌಟ್ಸ್ ಅಂತ ಇಂಗ್ಲೀಷ್ನಾಗ ವರ್ಡೇ ಇಲ್ಲ. ಸೊ ಅದಕ್ಕಾಗಿ ವೇರ್ ಅಬೌಟ್ಸ್ ಅಂತ ವರ್ಡ್ ಬತ್ತು ಅನ್ಕೋ ತಪ್ಪೈತಿ ಅಂತ ಮಾರ್ಕ್ ಮಾಡ್ಬೇಕು ಅದನ್ನು. ಇವು ನಡು ಇವು ಸಪ್ರೇಟ್ ಆಗಿ ಗೊತ್ತಿತ್ತು. ಸಪ್ರೇಟ್ ಆಗೋದಕ್ಕಂದ್ರೆ ಅವ ಆಲ್ರೆಡಿ ಎಕ್ಸಾಮ್ದಾಗ ಸ್ವಲ್ಪ ಬಂದಾಗ್ತೇವೆ 3-4 ಸಲ. ಸೊ ಅದಕ್ಕಾಗಿ ನಾವು ಸಪ್ರೇಟಾಗಿ ಮಾಡತ್ತೇವೆ ಅಷ್ಟೇ. ಅರ್ಥ ಆಯ್ತಾ? ನೋಡಿಲ್ಲ, ಈ ರೆಫರ್ಸ್ ಟು ಡಿವಲ್ಜ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅವರ್ ವೇರ್ ಅಬೌಟ್ಸ್. ವೇರ್ ಅಬೌಟ್ಸ್ ಕರೆಕ್ಟ್ ಐತಿ. ವೇರ್ ಅಬೌಟ್ ಅಂತ ವರ್ಡ್ ಇಲ್ಲ ಅಂತ ನಾನು ಹಿಂಗೆ ತಪ್ಪು ಹೇಳಿದೆ ಅಟ್ಟ. ವೇರ್ ಅಬೌಟ್ಸ್ ಅಟ್ಟ ಹಚ್ಬೇಕು ನಾವು. ನೆಕ್ಸ್ಟ್ ಹ್ಯಾವ್ ಮತ್ತು ಹ್ಯಾವ್ ನಾಟ್ಸ್. ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಡಿವೈಡೆಡ್ ಇಂಟು 2 ಕ್ಲಾಸಸ್, ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಸೊ ಏನು ಮಾಡ್ತಾನವ, ಇಲ್ಲಿ ಹ್ಯಾವ್ಸ್ ಮಾಡಿಬಿಡ್ತಾನು, ಇಲ್ಲಿ ನಾಟ್ಸ್ ಮುಂದೆ ನಾಟ್ಸ್ ಹಚ್ಚಂಗಿಲ್ಲ, ಹಿಂಗೆ ಮಾಡ್ತಾನೆ. ಇದನ್ನು ಭಯಪಟ್ಟು ನಾವು ಬಂದ್ರೆ ಹ್ಯಾವ್ಸ್ ಹ್ಯಾವ್ ನಾಟ್ ಬರ್ತೈತಿ, ವೇರ್ ಅಬೌಟ್ಸ ಬರ್ತೈತಿ ಅಂತ ನಾವು ಭಯಪಟ್ಟು ಹಾಕ್ಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ಇಲ್ಲಿ, ಇಫ್ 2 nouns ಆರ್ ಜಾಯಿನ್ಡ್ ಬೈ ಪ್ರಿಪೋಸಿಷನ್, ದ ನೌನ್ ಆನ್ ಈದರ್ ಸೈಡ್ ಈಸ್ ಸಿಂಗ್ಯುಲರ್ ಆ್ಯಂಡ್ ದ ವರ್ಬ್ ಈಸ್ ಆಲ್ಸೋ ಸಿಂಗ್ಯುಲರ್. ನೋಡಿಲ್ಲ, ವುಮನ್ ಆಫ್ಟರ್ ವುಮನ್, ಡೇ ಬೈ ಡೇ, ಫೈಲ್ ಆನ್ ಫೈಲ್, ಪೇಜಸ್ ಆಫ್ಟರ್ ಪೇಜಸ್, ಹಿಂಗೆಲ್ಲ ಬಂದು ಅನ್ಕೋ ಇದ್ರ ಬಾಜುಕ್ಕ ಸೇಮ ಬರ್ತೈತೆ ಹೊತ್ತು ಪ್ಲೂರಲ್ ಬರೋಂಗಿಲ್ಲ. ಹುಮನ್ಸ್ ಆಗಂಗಿಲ್ಲ, ಹುಮನ್ಸ್ ಆಫ್ಟರ್ ಹುಮನ್ ಆಗಂಗಿಲ್ಲ. 2 ಕರೆ ಸಿಮಿಲರ ಬರ್ತದೆ. ಹುಮನ್ ಆಫ್ಟರ್ ಹುಮನ್, ಡೇ ಬೈ ಡೇ, ಫೈಲ್ ಆನ್ ಫೈಲ್, ಪೇಜ್ ಆಫ್ಟರ್ ಪೇಜ್. ಈ ರೀತಿ ಬರಬೇಕಂತ ಕೊಟ್ಟ ನಾವು ಅಷ್ಟೇ, ಮತ್ತೆಂತ ಇಲ್ಲ, ಫುಲ್ ಈಸಿ.
Woman after woman spoke against the crucial practice of dowry. Day by day is becoming weaker. File on file of books was arranged. ಮತ್ತಿವ ತಗೋತಾವು ಸಿಂಗ್ಯುಲರ್ ವರ್ಬ. ಫೈಲ್ ಆನ್ ಫೈಲ್ ವಾಸ್. ಪೇಜಸ್ ಆಫ್ಟರ್ ಪೇಜಸ್ ವಾಸ್. ಪೇಜ್ ಆಫ್ಟರ್ ಪೇಜ್ ಆಗಬೇಕಾದ್ರೆ ಪೇಜಸ್ ಆಫ್ಟರ್ ಪೇಜಸ್ ಆಗಿಲ್ಲ, ಅದು ಪೇಜ್ ಆಫ್ಟರ್ ಪೇಜ್ ಆಗಬೇಕದು ಅಷ್ಟ, ಮತ್ತೆಂತ ಇಲ್ಲ. ಕೆಲವೊಂದು ಕನ್ಫ್ಯೂಸಿಂಗ್ ವರ್ಡ್ಸ್ ಇರ್ತಾವೆ ಇಂಗ್ಲೀಷ್ನಾಗ, ಅವಕ್ಕೆ ನಾವು ಎಷ್ಟು ಜನಕ್ಕೆ ಅರ್ಥನೇ ಬೇರೆ ಆಗಿಬಿಡ್ತೈತಿ. ಎಂಥ ವರ್ಡ್ಸ್ ಅವ ನೋಡೋಣ ಈಗ. ದೇರ್ ಆರ್ ಸಮ್ ನೌನ್ಸ್ ವಿಚ್ ಹ್ಯಾವ್ ಒನ್ ಮೀನಿಂಗ್ ಇನ್ ಸಿಂಗ್ಯುಲರ್ ಆ್ಯಂಡ್ ಅನದರ್ ಇನ್ ಪ್ಲೂರಲ್. ಹುಡ್ ಅಂದ್ರೆ ಕಟ್ಟಿಗೆ, ಹುಡ್ಸ್ ಅಂದು ಆತ ಅನ್ಕೋ ಇದು ಫಾರೆಸ್ಟ್ ಆಗಿಬಿಡೈತಿ ಈಗ ಅಲ್ಲಿ. ಎಕ್ಸಾಂಪಲ್ ನೋಡಲ್ಲಿ, ದ ಟೈಗರ್ ಲೀವ್ಸ್ ಇನ್ ದ ಹುಡ್ಸ್. ಹುಡ್ಸ್ ಅಂದ್ರೆ ಫಾರೆಸ್ಟ್ ಅದ ಅರ್ಥ ಕೊಡ್ತದೆ. ಸೊ ಇದರಲ್ಲಿ ಕರೆಕ್ಟ್ ಐತಿ. ಓಕೆ, ನೆಕ್ಸ್ಟ್, ದ ಹುಡ್ಸ್ ಆರ್ ಲವ್ಲಿ ಡೇರ್ ಆ್ಯಂಡ್ ಡೀಪ್. ಫಾರೆಸ್ಟ್ಸ್ ಆರ್, ಹುಡ್ಸ್ ಐತಲ್ಲ ಮತ್ತು ಫುಲ್ ಮಾಡೋಕ್ಲದನ್ನೇನ, ಹುಡ್ಸ್ ಆರ್ ವೆರಿ ಡೇರ್ ಆ್ಯಂಡ್ ಡೀಪ್. ಜಂಗಲೆಲ್ಲ ಫುಲ್ ಡೇರ್ ಇರ್ತಾವೆ, ಡೀಪ್ ಇರ್ತಾವೆ ಅಂತ ಕೊಟ್ಟಾನ. ಸ್ಪೆಕ್ಟಾಕಲ್ಸ್ ನೋಡಿದ್ರೆ ಸ್ಪೆಕ್ಟಬಲ್ ಇತ್ತು, ಆರ ಬರ್ತೈತಿ. ಪೇರ್ ಬತ್ತು ಅನ್ಕೋದು ಈಸ್ ಆಕೈತಿ. ಕರೆಕ್ಟಾ? ಸ್ಪೆಕ್ಟಾಕಲ್ಸ್ ಅಂದ್ರೆ ಏನು? ಐ ಗ್ಲಾಸಸ್. ಒಂದೊಂದು ಸಲ ಸ್ಪೆಕ್ಟಾಕಲ್ ಯೂಸ್ ಮಾಡ್ತಾವೆ ಒಂದೊಂದು ಸಲ. ಯಾವಾಗಂದ್ರೆ ಸ್ಲೈಟ್ ಸೀನ್ ವಿ ಒಳವಾಗ ನಾವು ಯೂಸ್ ಮಾಡ್ತೇವೆ ನಾವು. ಓಕೆ, ಸ್ಪೆಕ್ಟಾಕಲ್ಸ್ ಅಂದ್ರೆ ಐ ಗ್ಲಾಸಸ್. ಇಲ್ಲಿ ಪೇರ್ಸ್ ಆಫ್ ಸ್ಪೆಕ್ಟಾಕಲ್ಸ್ ಆರ್ ಅವೈಲೇಬಲ್ ಕರೆಕ್ಟ್ ಐತಿ. ಆ ಪೇರ್ ಆಫ್ ಸ್ಪೆಕ್ಟಾಕಲ್ಸ್ ಈಸ್ ಅವೈಲೇಬಲ್, ಇದು ಕರೆಕ್ಟ್ ಐತಿ. ಇನ್ನೊಂದು ಬರ್ತೈತಿ ಸರೌಂಡಿಂಗ್ಸ ಮತ್ತು ಇದು ಸರೌಂಡಿಂಗ್ಸ. ಸರೌಂಡಿಂಗ್ ಅಂದ್ರೆ ಎನ್ಕ್ಲೋಜರ್. ಸರೌಂಡಿಂಗ್ಸ್ ಅಂದ್ರೆ ನೇಬರಿಂಗ ಏರಿಯಾ, ಈ ರೀತಿ. ದ ಸರೌಂಡಿಂಗ್ಸ್ ಅಂದರೆ ನೇಬರಿಂಗ್ ಬಂತು. ದ ನೇಬರಿಂಗ್ ಆಫ್ ಕಾಶ್ಮೀರ್ ಇಸ್ ಬ್ಯೂಟಿಫುಲ್. ಮತ್ತು ಸರೌಂಡಿಂಗ್ಸ್ ಇವತ್ತು ಸಿಂಗ್ಯುಲರ್ ತಗೋದೈತೆ. ಸಿಂಗ್ಯುಲರ್ ಎಲ್ಲೈತಿ ನೋಡಿ, ಇದಂಗೆ ಅಪ್ಪನ ತೋರ್ಸೋಣ ಒಂದ್ಸಲ. ಏನು ಸರೌಂಡಿಂಗ್ಸ್ ಅದು? ಮೇ ಬಿ ಇಲ್ಲೇ ಬರ್ತದೆ ಸರೌಂಡಿಂಗ್ಸ್. ಅದ ಇಲ್ಲೇ ಬರಿಬೇಕು, ಅದನ್ನು ಬರೋದಿಲ್ಲ ಅಷ್ಟ. ಸರೌಂಡಿಂಗ್ಸ್ ಏನೈತಿಲ್ಲ ಅದು ತಗೋತೈತಿ ತನ್ನ ಜೋಡೆ ಯಾವತ್ತು ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ದ ಸರೌಂಡಿಂಗ್ಸ್ ಆಫ್ ಕಾಶ್ಮೀರ್. ಒಂದು ಸೆಕೆಂಡ, ಇಲ್ಲಿಂದ ತಪ್ಪು ಮಾಡತ್ತೇನೆ ನಾ ಇಲ್ಲಿ. ಸರೌಂಡಿಂಗ್ಸ್ ಟ್ರೂಸರ್ಸ್, ಸೀಸರ್ಸ್, ಜೆಂಟ್ರಿ, ಕಲ್ರಿ ಕೊಟ್ಟಿಲ್ಲ. ಮೇ ಬಿ ಇತ ಕೊಟ್ಟಲ್ಲಕ್ಕೆ ನಿಮ್ಗೆ ಇದು ಪ್ರಿಂಟ್ ಬ್ರ್ಯಾಂಡ್ ಬುಕ್ನಾಗ ಐತದ, ಅಲ್ಲಿ ಐತದ. ಸರೌಂಡಿಂಗ್ಸ್ ನೋಡಿ ಯಾವತ್ತು ಆರು ಬರ್ತೈತೆ ಅಂತ. ಸೊ ಇಲ್ಲಿ ಐತಿ, ಅಲ್ಲಿ ಲಿಸ್ಟ್ ಐತಿ, ಲಿಸ್ಟ್ ಕೊಡ್ತಾನೆ ನಿಂಗೆ. ಅದನ್ನು ಭಯಪಡೋದು ಅಷ್ಟೇ, ಎತ್ತರ ಮುಂದೆ ಏನೇ ಬರ್ತೈತಿ ಅಂತ. ಪೀಪಲ್ ಪ್ಲೂರಲ್ಲ ಪರ್ಸನ್ಸ್ ಆಕೈತಿ. ಪೀಪಲ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಅಂತ ಕರಿತೀವಿ ನಾವು. ಪೀಪಲ್ ವರ್ ಡ್ಯಾನ್ಸಿಂಗ್ ಇನ್ ದ ಸ್ಟ್ರೀಟ್ ಮೇಲೆ ಪೀಪಲ್ ಎಲ್ಲ ಡ್ಯಾನ್ಸ್ ಮಾಡತ್ತೀರಂತ. ಇಲ್ಲಿ ಬರ್ತೈತಿ ಆಸ್ ಪೀಪಲ್ಸ್ ಅಂದ್ರೆ ಗ್ರೂಪ್ ಆಫ್ ಪರ್ಸನ್ಸ್. ಫ್ರೆಂಡ್ಲಿ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ಡಿಫ್ರೆಂಟ್ ಪೀಪಲ್ಸ್ ಹೆಲ್ಪ್ ಇನ್ ಕಲ್ಚರಲ್ ಆ್ಯಂಡ್ ಎಕನಾಮಿಕಲ್ ಇಂಟರ್ಚೇಂಜ್. ಇದು ವರ್ಕ್ಸ್ ಅವ್ನಿಗೆ ಗೊತ್ತೈತೆ ನಮಗೆ. ವರ್ಕ್ ಅಂದರೆ ಏನು? ಕೆಲಸ ಮಾಡೋದು. ವರ್ಕ್ಸ್ ಅಂದರೆ ಏನು? ಒಂದು ಒಬ್ರದ್ದು ಆರ್ಟ್, ಒಬ್ರು ಮಾಡಿದ್ದು ವರ್ಕ್, ಒಬ್ಬರೇನು ಮಾಡಿರ್ತಾರಲ್ಲ ಆ ರೀತಿ ನೋಡಿಲ್ಲಿ. ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಡೂ. ದ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಮಾಡಿದಾನೆ, ಏನೇನು ಬುಕ್ ಬರ್ದಲ್ಲ ಅವಕ್ಕೆಲ್ಲ ವರ್ಕ್ಸ್ ಅಂತ ನಾವು. ದ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಹ್ಯಾವ್ ಬೀನ್ ಅಪ್ರಿಷಿಯೇಟೆಡ್ ಬೈ ಆಲ್. ನೆಕ್ಸ್ಟ್ ಇಲ್ಲಿ ಐರನ್ ಅಂದರೆ ಏನೋ ಮೆಟಲ್. ಐರನ್ಸ್ ಅಂದ್ರೆ ಬೇಡಿಯ ಅಂತಾರಲ್ಲ ಒಂದು ಪ್ರಾಣಿ, ಆ ರೀತಿ ಬರ್ತೈತೆ ಅದು. ಆಯಿತಾ? ನೆಕ್ಸ್ಟ್ ಇಲ್ಲಿ ಇದು ಅಲ್ಫಾಬೆಟ್ ಅಂದ್ರೆ ABCD. ಅಲ್ಫಾಬೆಟ್ಸ್ ಅಂದ್ರೆ ಒಂದು ಲ್ಯಾಂಗ್ವೇಜ್. ಬಾಬಿ ಲರ್ನ್ಡ್ ದ ಅಲ್ಫಾಬೆಟ್ ಆ್ಯಟ್ ದ ಏಜ್ ಆಫ್ 2. ಸೆಕೆಂಡ್ ಏಜ್ ಇದ್ದಾಗ ಬಾಬಿ ABCD ಕಲ್ತಂತ. ಅಲ್ಫಾಬೆಟ್ಸ್ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅದು. ಓಕೆ. ಸ್ಯಾಂಡ್ ಅಂದ್ರೆ ಮಣ್ಣು. ಸ್ಯಾಂಡ್ಸ್ ಅಂದ್ರೆ ಡಿಸರ್ಟ್. ದೋಸ್ ಹೂ ಲೀವ್ ಆನ್ ಡ್ಯಾಶ್ ಆರ್ ಯೂಸ್ಡ್ ಟು ದ ಹೀಟ್ ಆಫ್ ಸಮ್ಮರ್. ದೋಸ್ ಹೂ ಲೀವ್ ಆನ್ ಡಿಸರ್ಟ್ನಾಗ ಯಾರು ಇರ್ತಾರಲ್ಲ ಅಂದರೆ ಸ್ಯಾಂಡ್ಸ್, ಅವರ ಸಮ್ಮರ್ಗೆ ಹೊಂದ್ಕೊಂಡ್ಬಿಟ್ಟಿರ್ತಾರಂತ ಕೊಟ್ಟಾನಲ್ಲ. ಆಯಿತಾ? ಅಲ್ಫಾಬೆಟ್ ಅಂದರೆ ABCD. ಅಲ್ಫಾಬೆಟ್ಸ್ ಅಂದ್ರೆ
ಲ್ಯಾಂಗ್ವೇಜ್. ವಾಟರ್ ನೀರು, ವಾಟರ್ಸ್ ಅಂದ್ರೆ ಸಿ, ಓಷನ್ನ, ರಿವರ್ಸ್. ಓಕೆ, ನೆಕ್ಸ್ಟ್ ಬರೋದು ನೌನ್ಸ್ ಆ್ಯಂಡ್ ಜೆಂಡರ್ಸ್. ಮಸ್ಕ್ಯುಲರ್ ಅಂದ್ರೆ ಏನ, ಬೇಬಿ, ಫಾದರ್, ಅಂಕಲ್, ಬ್ರದರ್, ಇವೆಲ್ಲ ಮೇಲ್ ಜೆಂಡರ್ ಇವು. ಫಿಮಿನೈನ್ಸ್ ಅಂದ್ರೆ ಏನ, ಗರ್ಲ, ಮದರ, ಆಂಟ, ಸಿಸ್ಟರ, ಇವೆಲ್ಲ. ನ್ಯೂಟರ್ ಎರಡೂ ಕಡೆ ಇರಬೇಕು. ಟೇಬಲ, ಚೇರ, ಪೆನ್ನ. ನಮಗೇನಿವ ಇದು ಗೊತ್ತೈತೆ, ನಾವು ಮೇಲ ಫಿಮೇಲ್ ಹಾಕಂಗಿಲ್ಲ, ಅದಕ್ಕಾಗಿ ನ್ಯೂಟರ್. ಕಾಮನ್ ಅಂದ್ರೆ ಏನ, ಟೀಚರ್, ಮೇಲ್ ಟೀಚರ, ಫೀಮೇಲ್ ಟೀಚರ, ಸ್ಟೂಡೆಂಟ್, ಬಾಯ್ ಸ್ಟೂಡೆಂಟ, ಗರ್ಲ್ ಸ್ಟೂಡೆಂಟ, ಡಾಕ್ಟರ್, ಮೇಲ್ ಡಾಕ್ಟರ್, ಫೀಮೇಲ್ ಡಾಕ್ಟರ, ಸೋಲ್ಜರ್, ಬೇಬಿ, ಚೈಲ್ಡ, ಎರಡೂ ಆಗ್ಬೋದು. ಈಗ ಸೋಲ್ಜರ್ ಬತ್ತನ್ಕೋ, ನಾವಲ್ಲಿ ಹುಮನ್ ಸೋಲ್ಜರ, ಮ್ಯಾನ್ ಸೋಲ್ಜರ್ ಮಾಡಬೇಕು. ಸರ್ವಂಟ್ ಬಂದ್ರೆ ಮೇಲ್ ಸರ್ವಂಟ, ಫೀಮೇಲ್ ಸರ್ವಂಟ. ಮೇಲ್ ಡ್ರೆಸ್ ಇರ್ತಾವೆ, ಫೀಮೇಲ್ ಡ್ರೆಸ್ ಇರ್ತಾವೆ. ಮೇಲ್ ಶೂಸ್ ಬೇರೆ, ಫೀಮೇಲ್ ಶೂಸ್ ಬೇರೆ. ಮೇಲ್ ಎಸೆಸರಿ ಬೇರೆ, ಫೀಮೇಲ್ ಎಸೆಸರಿ ಬೇರೆ. ಸೊ ನಾವು ಜೆಂಡರ್ ಮೇಲೆ ಬೇರೆ ಬೇರೆ ಮಾಡ್ಬೋದು. ಮೇಲ್ ಶೂಸ, ಫೀಮೇಲ್ ಶೂಸ, ಮೇಲ್ ಎಸೆಸರೀಸಾ, ಫೀಮೇಲ್ ಎಸೆಸರೀಸಾ, ಈ ರೀತಿ ಮಾಡ್ಬೋದು ನಾವು. ಆಯಿತಾ. ನೆಕ್ಸ್ಟ್ ಬರೋದು ನೌನ್ ಆ್ಯಂಡ್ ಕೇಸಸ್. ನಾಮಿನೇಟಿವ್ ಕೇಸ, ಸಬ್ಜೆಕ್ಟಿವ್ ಕೇಸ್ ಅಂದರೆ ಸಬ್ಜೆಕ್ಟಿವ್ ಜಾಗದಾಗ ಯೂಸ್ ಮಾಡೋದು. ನೆಕ್ಸ್ಟ್ ಈ ರೀತಿ ಒಬ್ಜೆಕ್ಟಿವ್ ಕೇಸ್ ಅಂದರೆ ಒಬ್ಜೆಕ್ಟ್ ಜಾಗದಾಗ ನೌನ್ ಯೂಸ್ ಮಾಡೋದು. ಸಿಂಪಲ್. ಹೆಂಗಂದು, ವೆನ್ ನೌನ್ ಈಸ್ ಯೂಸ್ಡ್ ಆ್ಯಸ್ ದ ಸಬ್ಜೆಕ್ಟ್ ಇಟ್ ಈಸ್ ಸೇಡ್ ಟು ಬಿ ದ ನಾಮಿನೇಟಿವ್ ಕೇಸ್. ನೋಡಿಲ್ಲೇ, ಮೋಹನ್ ಡಿಡ್ ದ ವರ್ಕ್. ಮೋಹನ್ ಏನ ಸಬ್ಜೆಕ್ಟ್, ಸೊ ಸಬ್ಜೆಕ್ಟಿವ್ ಕೇಸ್ನಾಗ ಐತಿ, ಇದಾಯ್ತು ನಾಮಿನೇಟಿವ್ ಅಥವಾ ಸಬ್ಜೆಕ್ಟಿವ್ ಕೇಸ್. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಹಾನೆಸ್ಟಿ ಐತಿ ಸಬ್ಜೆಕ್ಟ್ ಜಾಗದಾಗ, ಸೊ ಇದು ಸಬ್ಜೆಕ್ಟಿವ್ ಅಥವಾ ಒಬ್ಜೆಕ್ಟಿವ್, ಇದು ನಾಮಿನೇಟಿವ್ ಕೇಸ್ ಆಗುತ್ತೆ. ಇನ್ನು ಬರೋದು ಒಬ್ಜೆಕ್ಟಿವ್ ಕೇಸ್, ಅಂದರೆ ಒಬ್ಜೆಕ್ಟ್ ಜಾಗದಾಗ ಇರೋದು. ವೆನ್ ಅ ನೌನ್ ಈಸ್ ಯೂಸ್ಡ್ ಆ್ಯಸ್ ದ ಒಬ್ಜೆಕ್ಟ್ ಇಟ್ ಈಸ್ ಸೇಡ್ ಟು ಬಿ ದ ಒಬ್ಜೆಕ್ಟಿವ್ ಕೇಸ್. ಇದು ಒಬ್ಜೆಕ್ಟ್ ಜಾಗದಾಗ ಐತಿ, ಇದು ಒಬ್ಜೆಕ್ಟಿವ್ ಕೇಸ್ ಆಯಿತು. ಪೊಸೆಸಿವ್ ಅಂದ್ರೆ ಅಫಾಸ್ಟ್ರೋಫಿ ಹಾಕಿ ನಾವು ಈ ನೋಡೇಗ ನಾ ಅದನ್ನೇ ಇಲ್ಲಿ ನನ್ನ ಮುಂದೆ ಅಫಾಸ್ಟ್ರೋಫಿ ಹಾಕಿದನ್ಕೋ, ಇದ್ರ ಮುಂದೆ ನೌನ್ ಬರಬೇಕು. ಮತ್ತು ಏನು ನೌನ್ ಇಲ್ಲ ನನಗೆ ಸಂಬಂಧಪಟ್ಟಿದ್ದು, ಇದು ನಂದಿದೆ, ಈ ರೀತಿ ಹೇಳ್ಬೋದು ನಾವು. ವೆನ್ ಅ ನೌನ್ ಡಿನೋಟ್ಸ್ ಓನರ್ಶಿಪ್, ಪೊಸೆಷನ್, ಇಟ್ ಈಸ್ ಸೇಡ್ ಟು ಬಿ ದ ಪೊಸೆಸಿವ್ ಕೇಸ್. ದಿಸ್ ಈಸ್ ರಾಮ್ಸ್ ಬುಕ್. ರಾಮಂದ ಬುಕ್ ಇದೆ. ದ ಬುಕ್ ಆಫ್ ರಾಮ್, ಇದು ಕರೆಕ್ಟ್ ಐತಿ, ಈ ರೀತಿ ಬರಿಬೋದು ನಾವು. ನೆಕ್ಸ್ಟ್ ಬರೋದು ಒಕೇಟಿವ್ ಕೇಸ್. ಒಕೇಟಿವ್ ಕೇಸ್ ವೆನ್ ಇದಂತರ ಫುಲ್ ಏನು ಈ ಪಾಲ್ತು ಇಟ್ಬಿಡಿದೆ, ಏನು ಯೂಸ್ ಎಲ್ಲ ಬಿಟ್ಬಿಡಿದನು. ಯೂಸ್ ಆಫ್ ಅಫಾಸ್ಟ್ರೋಫಿ. ಎಸ್, ಆ್ಯನ್ ಅಫಾಸ್ಟ್ರೋಫಿ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಪೊಸೆಸಿವ್ ಕೇಸ್ ಟು ಡಿನೋಟ್ ದ ಓನರ್ಶಿಪ್, ಪೊಸೆಷನ್, ಒರಿಜಿನ್ ಎಕ್ಸೆಟ್ರಾ. ದ ಡ್ರಾಮಾಸ್ ಆಫ್ ಶೇಕ್ಸ್ಪಿಯರ್ದು ಡ್ರಾಮಾಸ್, ಶೇಕ್ಸ್ಪಿಯರ್ಸ್ ಇವನು ಡ್ರಾಮಾಸ್, ಈ ರೀತಿ ಬರೀಬೇಕು ನಾವು. ಲಾಸ್ಟ್ ಪೇಜಿಗೆ ಬಂದು ನಾವು ಮತ್ತು ಎರಡೂ ಕಡೆ ನಾವು ಒಮ್ಮೆ ಅಫಾಸ್ಟ್ರೋಫಿ ಎಸ್ ಅನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ರಾಮ್ಸ, ಅಂಕಲ್ಸ, ಫ್ರೆಂಡ್ ಅಲ್ಲ, ಜಸ್ಟ್ ಫ್ರೆಂಡ್ ಆಫ್ ರಾಮ್ಸ್ ಅಂಕಲ್. ಎರಡೂ ಕಡೆ ಅಫಾಸ್ಟ್ರೋಫಿ ಯೂಸ್ನ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದಿಗೆ, ವೆನ್ ದ ನೌನ್ ಈಸ್ ಸಿಂಗ್ಯುಲರ್ ದ ಪೊಸೆಸಿವ್ ಕೇಸ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಓನ್ಲಿ ಆ್ಯನ್ ಅಫಾಸ್ಟ್ರೋಫಿ ಎಸ್ ಟು ದ ಮೇನ್ ಸಬ್ಜೆಕ್ಟ್. ಬಾಯ್ ಏನೈತಿ ಸಿಂಗ್ಯುಲರ್, ಆ ಹುಡುಗನ ಬುಕ್ ಐತಿ, ಸೊ ದ ಬಾಯ್ಸ್ ಬ್ಯಾಗ್ ವಾಸ್ ಮಿಸ್ಸಿಂಗ್. ಡೌಟ್ ಐತಿ ಇಲ್ಲೇ ಬಾ. ವೆನ್ ಅ ನೌನ್ ಕನ್ಸಿಸ್ಟ್ ಆಫ್ ಸೆವರಲ್ ವರ್ಡ್ಸ್ ಅಫಾಸ್ಟ್ರೋಫಿ ಸೈನ್ ಆರ್ ದ ಪೊಸೆಸಿವ್ ಸೈನ್ ಈಸ್ ಆ್ಯಡೆಡ್ ಟು ದ ಲಾಸ್ಟ್ ವರ್ಡ್ಸ್. ಭಾಳ ವರ್ಡ್ದಾವ ಅನ್ಕೋ, ಹತ್ರದ ಒಂದನ್ನು ಪೊಸೆಸಿವ್ ಹೇಳಬೇಕು, ಹತ್ರದ ಓನರ್ಶಿಪ್ ಹೇಳ್ಬೇಕಂದ್ರೆ ಅದ್ರ ಲಾಸ್ಟ್ ವರ್ಡಿಗೆ ಎಸ್ ಹಚ್ಬಿಡೋದು. ಆವಾಗ ಹತ್ತಿರದ ಪೊಸೆಸಿವ್ ತೊಗೊಂಡ್ಬಿಡ್ತೈತೆ ಅದು. ಯಾವ ರೀತಿ, ಮದರ್ ಇನ್ ಲಾಸ್ ಟೇಬಲ್, ಅತ್ತಿದ ಟೇಬಲ್. ಇಲ್ಲಿ ಮದರ್ಸ್ ಇನ್ ಲಾ ಆತನ್ಕೋ, ಬಹಳ ಅತ್ತೆಯರು ಆಕೈತಿ, ಭಾಳ ಅತ್ತಿದಾರ. ಅಂದರೆ ಒಬ್ಬಾಕಿ ಹತ್ತಿದ ಟೇಬಲ್ ಐತಂದರೆ ಮದರ್ ಇನ್ ಲಾಸ್ ಟೇಬಲ್. ದ ಗವರ್ನಮೆಂಟ್ ಆಫ್ ಇಂಡಿಯಾಸ್ ಪಾಲಿಸಿ, ಗವರ್ನಮೆಂಟ್ಸ್ ಅಲ್ಲ, ಜಸ್ಟ್ ಲಾಸ್ಟಿಗೆ ಹಚ್ಚೋದು. ದ ಗವರ್ನಮೆಂಟ್ ಆಫ್ ಇಂಡಿಯಾಸ್ ಪಾಲಿಸಿ, ದ ಗವರ್ನಮೆಂಟ್ಸ್ ಆಫ್ ಇಂಡಿಯಾಸ್ ಪಾಲಿಸಿ ತಪ್ಪಾಕೈತಿ. ಭಾಳ ನೌನದ ಮುಂದೆ ಲಾಸ್ಟಿಗೆ ಹಚ್ಬೇಕು ನಾವು ಪೊಸೆಸಿವ್ ಹೇಳುವಾಗ, ಸ್ಟಾರ್ಟಿಂಗ್ ಹಚ್ಚಕ್ಕೆ ಹೋಗಬಾರ್ದು. ಆಯಿತಾ. ನೆಕ್ಸ್ಟ್ ಬರೋದೇನ, ಇಫ್ ಪ್ರೊನೌನ್ಸ್ ಲೈಕ್ ಸಂಬಡಿ, ಎನಿಬಡಿ, ಎವ್ರಿವನ್, ಸಮಥಿಂಗ್, ಎಕ್ಸೆಟ್ರಾ ಆರ್ ಫಾಲೋಡ್ ಬೈ ಎಲ್ಸ್, ಅಫಾಸ್ಟ್ರೋಫಿ ಎಸ್ ಈಸ್ ಯೂಸ್ ವಿತ್ ಎಲ್ಸ್. ಅಂದರೆ ಇದ್ರ ಮುಂದೆ ಎಲ್ಸ್ ಬತ್ತನ್ಕೋ, ಅದ್ರ ಮುಂದೆ ನಾವು
ಕಂಪಲ್ಸರಿ ಎಸ್ ಹಚ್ಬೇಕಂತ ಎಲ್ಸ್. ಯಾವಾಗ ಪೊಸಿಷನ್ ಇರುವಾಗ ಪೊಸೆಸಿವ್. ಸಂಬಡೀಸ್ ಪರ್ಸ್ ಹ್ಯಾಸ್ ಬಿನ್ ಸ್ಟೋಲನ್, ಯಾರೋ ಒಬ್ಬರದ ಪರ್ಸ ಕಳ್ಕೊಂಡಾರಂತ. ಇಲ್ಲಿ ಸಂಬಡೀಸ್ ಅಂದ್ರೆ ಪರ್ಸ್ ಯಾರಿಗೆ ಬಿಲಾಂಗ್ ಆಗೈತದ ಅವ್ರದ್ದು ಪರ್ಸ್ ಇದು. ಸಂಬಡಿ ಮುಂದೆ ಎಲ್ಸ್ ಬಂತ ಅನ್ಕೊ, ನಾವು ಸಂಬಡೀಸ್ ಹಚ್ಚಬಾರ್ದು ಇಲ್ಲಿ, ಸಂಬಡಿ ಎಲ್ಸಿಸ್ ಪರ್ಸ್, ಯಾರೋ ಒಬ್ಬರದ ಪರ್ಸ್ ಈ ರೀತಿ. ಅವನಿಗೆ ಎಸ್ ಹಚ್ಚಿ ಇಲ್ಲಿ ಎಲ್ಸ್ ಮಾಡಿದೆ ಅನ್ಕೋ ತಪ್ಪಾಕತ್ತದ. ಸಂಬಡಿ ಎಲ್ಸಿಸ್ ಎಲ್ಸ್ ಬರ್ತಾ ಅನ್ಕೋ ಕಂಪಲ್ಸರಿ ಎಲ್ಸಿಸ್ ಮುಂದೆ ಎಸ್ ಬರಬೇಕಿಲ್ಲಿ. ಎಲ್ಸ್ ಇಲ್ಲ ಅನ್ಕೋ ಸಂಬಡೀಸ್ ನಾವು ಎಸ್ ಹಚ್ಚಬಹುದು ಅಷ್ಟು. ನೆಕ್ಸ್ಟ್ ಈಗ 2 or more nouns joined by and ಸಿಂಪ್ಲಿಫೈಯಿಂಗ್ ಸಪ್ರೇಟ್ ಪೊಸಿಷನ್. ಇದು ಸ್ವಲ್ಪ ಡೌಟ್ ಇತ್ತಿರೋಲ್ಲ, ಇದು ನೋಡೋಣ. ಇದೇ ಅಂತ ಮಿತಿ ಮೇಲೆ ಎರಡು ಬಂದು ಅನ್ಕೋ ಅವಾಗ ಬೇಕಾದ್ರೆ ಡೀಪ್ ಮಾಡೋಕ್ಕೆ ಬರ್ತದೆ ಹೆಂಗಂದು. ಮತ್ತು ಯಾವತ್ತು ನಾನ್ ಲಿವಿಂಗ್ ಥಿಂಗ್ಸ್ ಜೋಡಿ ನಾವು ಎಸ್ ಹಚ್ಚಂಗಿಲ್ಲ. ಜನರಲಿ ಅಪೋಸ್ಟ್ರೋಫಿ ಎಸ್ ಈಸ್ ನಾಟ್ ಯೂಸ್ಡ್ ವಿತ್ ಲಿವಿಂಗ್ ಥಿಂಗ್ಸ್. ದ ಟೇಬಲ್ಸ್ ಲೆಗ್ಸ್ ಅಲ್ಲ, ದ ಲೆಗ್ಸ್ ಆಫ್ ಟೇಬಲ್. ದ ಫ್ಯಾನ್ಸ್ ಬ್ಲೇಡ್ ಅಲ್ಲ, ದ ಬ್ಲೇಡ್ಸ್ ಆಫ್ ಫ್ಯಾನ್. ಕೆಲವೊಂದು ಸಲ ನಾನ್ ಲಿವಿಂಗ್ ಥಿಂಗ್ಸ್ ಎಸ್ ಹಚ್ಬೋದು. ಯಾವಾಗಂದ್ರೆ ಅದೊಂದು ವಿತ್ ಪರ್ಸೋನಿಫಿಕೇಷನ್ ಅಸ್ಯೂಮ್ ಮಾಡ್ಕೊರುವಾಗ. ಮೂನ್ಸ್ ಬ್ಯೂಟಿ, ಸನ್ಸ್ ಫ್ಯೂರಿ, ನೇಚರ್ಸ್ ಲವ್ ಈ ರೀತಿ. ವಿತ್ ಪ್ರೇಸ್, ಇಡಿಮ್ಸ್ ಪ್ರೇಸಸ್ನಾಗ ಆ್ಯಟ್ ಸ್ಟೋನ್ಸ್ ಥ್ರೋ, ಆ್ಯಟ್ ಆರ್ಮ್ಸ್ ಲೆಂತ್. ವಿತ್ ವರ್ಡ್ಸ್ ಡಿನೋಟಿಂಗ್ ಟೈಮ್ ಆರ್ ವ್ಯಾಲ್ಯೂ. ಅ ವೀಕ್ಸ್ ಟೈಮ್, ಅ ಮಂತ್ಸ್ ಡ್ಯೂರೇಷನ್, ಅ ಕಿಲೋಗ್ರಾಮ್ಸ್ ವೇಟ್. ಇಷ್ಟೇ ರಿವಿಷನ್ ಮಾಡಿದ್ದೀವಿ ನೋಡು. ನೀವು ಬುಕ್ ಆರ್ಡ್ರ್ ಮಾಡಿದ ಮೇಲೆ ಎರರ್ ಬರ್ತಾವಲ್ಲ, ಆ ಎರರ್ ಬಂದು ಅನ್ಕೋ ಆ ಎರರ್ದು ಯಾವ ರೂಲ್ಸ್ ಐತಿ ಅಂತ ಹುಡುಕಿ ಅದನ್ನು ಪರ್ಫೆಕ್ಟ್ ಮಾಡ್ಕೊ ತೊಗೊಂಡು ಇಷ್ಟ ನಾವು ಮುಗೀತಿ. ಇಲ್ಲಿ ಲಾಸ್ಟ್ ಉಳಿತಾ ವರ್ಬ್ ಮತ್ತು ಪ್ರಿಪೋಸಿಷನ್ ಎರಡು. ಓಕೆ.